ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ಜೀವಶಾಸ್ತ್ರದ ಒಂದು ಪ್ರಶ್ನೋತ್ತರಗಳು ನೋಡೋಣ. ಸಂಭವನೀಯ ಪ್ರಶ್ನೆಗಳು ಅಂತ ಕೂಡ ಅಂದ್ಕೋಬೋದು. ಒಂದಷ್ಟು ಕ್ವಶನ್ಸ್ ಇಂಡೈರೆಕ್ಟಾಗಿ ಪ್ರೀವಿಯಸ್ ಇಯರ್ಸಲ್ಲೂ ಕೂಡ ಕೇಳಿದ್ದಾರೆ. ನಿಮಗೆ ಎಸ್ ಡಿ ಎಗೆ ಮತ್ತು ಪಿ ಎಸ್ ಐಗೆ ತುಂಬ ಹೆಲ್ಪ್ ಆಗುತ್ತೆ. ಎಫ್ ಡಿ ಆಲ್ರೆಡಿ ಆಗಿದೆ, ಬಟ್ ನೆಕ್ಸ್ಟ್ ಇಯರ್ಸ್ಗೂ ಕೂಡ ನಿಮಗೆ ಇದು ಯೂಸ್ ಆಗ್ಬೋದು. ಫೈನ್. ಸೊ ಮೊದಲನೇ ಕ್ವಶನ್ಗೆ ಬಂದ್ಬಿಡ್ತೀನಿ. ವಿ ಶುಡ್ ನಾಟ್ ವೇಸ್ಟ್ ದ ಟೈಮ್. ಓಕೆ, ರಕ್ತದ ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಸರ್? ನಮ್ಮ ರಕ್ತದಲ್ಲಿ, ಬ್ಲಡ್ಡಲ್ಲಿ ನಮ್ಮ ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ? 8 ಮತ್ತು 9ರ ನಡುವೆ, 10ಕ್ಕಿಂತ ಹೆಚ್ಚು, 6ಕ್ಕಿಂತ ಕಡಿಮೆ, 7 ಮತ್ತು 8ರ ನಡುವೆ. ಸೊ ಇಲ್ಲಿ ನೀವು ಕೂಡ ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ. ದ ರೈಟ್ ಆನ್ಸರ್ 7 ಮತ್ತು 8ರ ನಡುವೆ ಇರುತ್ತೆ. ಓಕೆ, ಪಿ ಎಚ್ ಮೌಲ್ಯ ಬಿಟ್ವೀನ್ 7 ಆ್ಯಂಡ್ 8 ನಡುವೆ ಇರತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ವಸ್ತುವಿನ ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯದ ಭಾಗದ ದಿಕ್ಕಿನ ಬೆಳವಣಿಗೆಯ ಚಲನೆ ಏನು? ಅಂದರೆ ನೀವು ಈಗ ಸಸ್ಯನ ಯಾವ್ದಾದ್ರು ಒಂದು ಕಡೆ ಬೆಂಡ್ ಮಾಡಿದ್ರೆ ಹಾಗೆ ಬೆಳೆಯುತ್ತೆ ಅಲ್ವಾ ಸರ್? ಸೊ ಎಲ್ಲರೂ ಕಟ್ಟಿದ್ರೆ ಹಾಗೆ ಬೆಳೆಯುತ್ತೆ. ಸೊ ಈ ಬೆಳವಣಿಗೆ ಚಲನೆ ಯಾವುದರಿಂದ ಆಗ್ತದೆ ಅಂತ ಹೇಳಿ. ಓಕೆ, ಇಲ್ಲಿ 4 ಆಪ್ಷನ್ಸ್ ಇದೆ. ಓಕೆ, ಟಿಗ್ಮೋಟ್ರೋಫಿಸಮ್ ಅಂತ ಕರಿತೀವಿ, ಜಿಯೋಟ್ರೋಪಿಸಮ್ ಅಂತ ಕರಿತೀವಿ, ಕೀಮೋಟ್ರೋಪಿಸಮ್ ಅಂತ ಕರಿತೀವಿ, ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಸೊ ಈ ಸ್ಪರ್ಶದಿಂದ ಆಗ್ತಕ್ಕಂಥದ್ದು ಯಾವುದು? ಕೀಮೋಟ್ರೋಪಿಸಮ್ ಇಂದ ಆಗ್ತಕ್ಕಂಥದ್ದು. ಫೋಟೋಟ್ರೋಪಿಸಮ್ ಹೆಂಗೆ? ಸೂರ್ಯನ ಬೆಳಕಿನ ಕಿರಣ ಎಲ್ಲಿರುತ್ತೆ ಅಲ್ಲಿ ಬಗ್ಗದ ಫೋಟೋಟ್ರೋಪಿಸಮ್ ಆಗುತ್ತೆ. ನಾವು ಸ್ಪರ್ಶದಿಂದ ನಾವು ಅದನ್ನ ಬಗ್ಸಿ ಮಾಡಿ ಇದು ಮಾಡೋದ್ರಿಂದ ಏನಾಗುತ್ತೆ, ಅದನ್ನ ಕಿಯೋಟ್ರೋಪಿಸಮ್ ಅಂತ ಕರಿತೀವಿ. ಸೊ ದ ರೈಟ್ ಆನ್ಸರ್ ಯಾವುದು ಸರ್? ಮೂರನೇದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್ ಇದು. ಓಕೆ, ನೆಕ್ಸ್ಟ್ ಬನ್ನಿ. ಕಿಣ್ವ ಅಂದರೆ ಎನ್ಸೈಮ್ಸ್. ಕಿಣ್ವ ಅಂದರೆ ಏನು? ಎನ್ಸೈಮ್ಸ್ ಗೊತ್ತಿರುವ ಇಂಗ್ಲೀಷಲ್ಲಿ ಕೂಡ. ಪಿಟಾಲಿನ್ ಡ್ಯಾಶ್ನಿಂದ ಉತ್ಪತ್ತಿ ಆಗುತ್ತೆ. ಗ್ಯಾಸ್ಟ್ರಿಕ್ ಗ್ರಂಥಿ, ಲ್ಯಾಂಗರ್ ಹ್ಯಾನ್ಸ್ ದ್ವೀಪಗಳು, ಐಲ್ಯಾಂಡ್ಸ್ ಅಂತ ಕರಿತೀವಿ, ಯಕೃತ್ತು, ಲಾಲಾರಸದ ಗ್ರಂಥಿಗಳು. ಸೊ ಎಲ್ಲಿಂದ ಆಗ್ತಕ್ಕಂಥದ್ದು? ಸೊ ಇದು ಆಗ್ತಕ್ಕಂಥದ್ದು ಸ್ನೇಹಿತರೆ ಲಾಲಾರಸದ ಗ್ರಂಥಿಗಳು, ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸಲೈವರಿ ಗ್ಲ್ಯಾಂಡ್ಸ್ ಇಂದ ಆಗ್ತಕ್ಕಂಥದ್ದು ಯಾವುದು? ಈ ಒಂದು ಎನ್ಸೈಮ್ಸ್ ಪಿಟ್ಯಾಲಿನ್ ಅಂತಕ್ಕಂಥದ್ದು. ನಾನು ಮೊನ್ನೆ ತನಕ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಎನ್ಸೈಮ್ಸ್ಗಳ ಬಗ್ಗೆ. ಓಕೆ, ಎಲ್ಲೆಲ್ಲಿ ಯಾವ್ಯಾವ ಎನ್ಸೈಮ್ಸ್ಗಳು ಕಿಣ್ವಗಳು ಮಾನವನ ಒಂದು ಭಾಗದಿಂದ ಆಗ್ತದೆ, ಅದೇನೇನು ಕೆಲಸ ಮಾಡುತ್ತೆ, ಇದು ವೆರಿ ಇಂಪಾರ್ಟೆಂಟು. ಎಫ್ ಡಿ ಅಲ್ಲಿ ಇದರಿಂದ ತುಂಬ ಕ್ವಶನ್ಸ್ ಕೂಡ ಬಂದಿವೆ. ಫೈನ್. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಈ ಕೆಳಗಿನವುಗಳಲ್ಲಿ ಯಾವುದು ದೇಹದ ಅತ್ಯಂತ ಚಿಕ್ಕ ಗ್ರಂಥಿ? ನಮ್ಮ ದೇಹದಲ್ಲಿರುವ ಗ್ಲ್ಯಾಂಡ್ಗಳಲ್ಲಿ ಯಾವುದು ತುಂಬ ಚಿಕ್ಕದು? ಮೂತ್ರಜನಕಾಂಗ, ಥೈರಾಯ್ಡ್, ಮೆದೋಜೀರಕಾಂಗ ಗ್ರಂಥಿ, ಪಿಟ್ಯೂಟರಿ. ಸೊ ಇದು ಸಿಂಪಲ್ ಕ್ವಶನ್. ದ ರೈಟ್ ಆನ್ಸರ್ ಯಾವುದು ಸರ್? ಪಿಟ್ಯೂಟರಿ ಗ್ರಂಥಿ ಇಸ್ ದ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ. ಓಕೆ ಸರ್, ರೈಟ್ ಆನ್ಸರ್ ಯಾವುದು? 4ನೇದು. ಫೈನ್. ನೆಕ್ಸ್ಟ್ ಬರ್ತೇನೆ. ಕಿಣ್ವಗಳು ಮೂಲತಃ ಏನು? ಎನ್ಸೈಮ್ಸ್ ಏನು ಸರ್? ಅದು ಎನ್ಸೈಮ್ಸ್ ನಮಗೆ ಬೇಕು. ಸೊ ಏನದು? ಕೊಬ್ಬುನ, ಅದು ಕಾರ್ಬೋಹೈಡ್ರೇಟ್ಸ, ಪ್ರೋಟೀನ್ಗಳ, ಜೀವಸತ್ವಗಳ, ವಿಟಮಿನ್ಸ? ಸೊ ಯಾವುದು ಕರೆಕ್ಟ್ ಆನ್ಸರು ಸರ್? ಯೂಶಲಿ ಎನ್ಸೈಮ್ಸ್ ಆರ್ ಯಾವುದು ಅಂದರೆ ಕಿಣ್ವಗಳು ಪ್ರೋಟೀನ್ಗಳಾಗಿರ್ತವೆ. ಓಕೆ, 3ನೇದು ಇಸ್ ದ ರೈಟ್ ಆನ್ಸರ್. ವೆರಿ ಇಂಪಾರ್ಟೆಂಟ್ ಸರ್ ಇದು. 3ನೇದು ಕಿಣ್ವ ಅಂದರೆ ಎನ್ಸೈಮ್ಸ್. ಇಂಗ್ಲೀಷಲ್ಲೂ ಹೇಳ್ತಾ ಇದ್ದೀನಿ, ಎನ್ಸೈಮ್ಸ್ ಅಂತ ಕರಿತೀವಿ. ಫೈನ್. ನೆಕ್ಸ್ಟು ಕ್ವಶನ್ಗೆ ಹೋಗೋಣ ಬನ್ನಿ. ಡ್ಯಾಶ್ನಂತಹ ರೋಗವನ್ನು ತಡೆಗಟ್ಟಲು DPT ಲಸಿಕೆಯನ್ನು ನೀಡಲಾಗುತ್ತದೆ. ಗೊತ್ತಿರಬೇಕು, ಕೊಡ್ತಾರೆ DPT ಲಸಿಕೆ. ಏನು? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DPT? ಅಂದರೆ ಡಿ ಅಂದರೆ ಯಾವುದು? ಇಲ್ಲಿ 4 ಆಪ್ಷನ್ಸ್ ಇದೆ. ಡಿಫ್ತೀರಿಯಾ, ಪೆಟುಟರಿಸ್, ಟೈಫಾಯ್ಡ್. ಓಕೆ, ಪೆಟುಸಿಸ್, ಟೈಫಾಯ್ಡ್, ಡಿಫ್ತೀರಿಯಾ, ಪೆಟ್ರೋಸಿಸ್ ಮತ್ತು ಟೆಟನಸ್, ಡೆಂಗ್ಯೂ, ಪೆಟ್ರೋಸಿಸ್ ಮತ್ತು ಟೈಫಾಯ್ಡ್, ಡೆಂಗ್ಯೂ, ಪೋಲಿಯೋ ಮತ್ತು ಟೆಟನಸ್. ಸೊ ರೈಟ್ ಆನ್ಸರ್ ಏನು ಅಂದರೆ ಡಿ ಅಂದರೆ ಡಿಫ್ತೀರಿಯಾ, ಪಿ ಅಂದರೆ ಪೆಟ್ರೋಸಿಸ್, ಟಿ ಅಂದರೆ ಟೆಟನಸ್, ಟೈಫಾಯ್ಡ್ ಅಲ್ಲ. ಸೊ ಯಾವುದು ಆನ್ಸರು? 2ನೇ ಆನ್ಸರ್ ಇಸ್ ರೈಟ್ ಆನ್ಸರ್. ಲಸಿಕೆ ಕೊಡ್ತಕ್ಕಂಥದ್ದು ವ್ಯಾಕ್ಸಿನು. DPT ಫುಲ್ ಫಾರ್ಮ್ ಕೇಳ್ತಾನೆ ಸರ್, ವೆರಿ ಇಂಪಾರ್ಟೆಂಟು. ಇದು ವ್ಯಾಕ್ಸಿನ್ ನೇಮು. ಡಿಫ್ತೀರಿಯಾ, ಪೆಟ್ರೋಸಿಸ್ ಮತ್ತು ಟೆಟನಸ್ಗೆ ಕೊಡ್ತಕ್ಕಂಥ ಒಂದು ಲಸಿಕೆ. ಫೈನ್. ನೆಕ್ಸ್ಟ್ ಬನ್ನಿ. ಇದು ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಕನ್ನಡದಲ್ಲಿ ಹಾಗೆ ಬರುತ್ತೆ. ಇಂಗ್ಲೀಷಲ್ಲಿ ಬರೋಕ್ಕಿಂತ ಕನ್ನಡದಲ್ಲಿ ಬರೋಕ್ಕಿಂತ ಇಂಗ್ಲೀಷಲ್ಲಿ ನಾವು ತಿಳ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಫೈನ್, ಏನಿಲ್ಲ. ಪಿಟಲಿನ್ ನಾವು ಈಗ ತಾನೇ ನೋಡಿದ್ವಿ. ಪೆಪ್ಸಿನ್, ರೆನಿನ್ ಕನ್ನಡದಲ್ಲಿ ಹಾಗೆ ಬರ್ತಾರೆ. ಆಕ್ಸಿಟೋಸಿನ್ ಅಂತ ಕನ್ನಡದಲ್ಲಿ ಹಾಗೆ ಬರ್ತಾರೆ. ಓಕೆ, ಇಲ್ಲೊಂದಷ್ಟು ಎನ್ಸೈಮ್ಸ್ ಅಥವಾ ಹಾರ್ಮೋನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದು ಏನು ಮಾಡುತ್ತೆ ಅಂತ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾನೆ. ಫೈನ್. ಸೊ ನಾವು ಈಗ ತಾನೇ ನೋಡಿದ್ವಿ. ನಾನು ನಿಮಗೆ ಜೀರ್ಣಕ್ರಿಯೆ ಅಂತ ಲಾಸ್ಟ್ ಒಂದು ಜೀವಶಾಸ್ತ್ರದ ಒಂದು ಪಾಠ ಮಾಡಿದಾಗ ಸ್ನೇಹಿತರೆ ಅಲ್ಲಿ ಹೇಳಿದ್ದೆ. ಇದು ಎಲ್ಲಾಗುತ್ತೆ? ಪಿಟಲಿನ್ ಅಂತಕ್ಕಂಥದ್ದು ಎಲ್ಲಾಗುತ್ತೆ ಸರ್? ಇಟ್ ಡೈಜೆಸ್ಟ್ ಸ್ಟಾರ್ಚ್, ನಮ್ಮ ಬಾಯಲ್ಲಿ ಆಗ್ತಕ್ಕಂಥದ್ದು. ಸೊ ಇಟ್ ಡೈಜೆಸ್ಟ್ ಸ್ಟಾರ್ಚ್ ಅಂತಂದರೆ ಗೊತ್ತಲ್ಲ, ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡಿ ಡೈಜೆಸ್ಟ್ ಒಂದು ಲಿಕ್ವಿಡ್ ಫಾರ್ಮ್ಗೆ ತರ್ತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ಸ್ ಏನಿದೆ 2 ಕರೆಕ್ಟ್ ಆಗುತ್ತೆ. ಪೆಪ್ಸಿನ್ ಅಂದ್ರೆ ಏನು? ಪೆಪ್ಸಿನ್ ನಿಮ್ಗೆ ಗೊತ್ತಿದೆ, ಇಟ್ ಈಸ್ ಅ ಡೈಜೆಸ್ಟಿವ್ ಪ್ರೋಟೀನ್. 2 ಮತ್ತು 3. ಎಸ್. ರೆನಿನ್ ಅಂದ್ರೆ ಏನು? ರೆನಿನ್ ಏನು ಕೆಲಸ ಮಾಡುತ್ತೆ? ರೆನಿನ್ ರೆನಿನ್ ಏನು ಮಾಡುತ್ತೆ? ನಮಗೆ ಕನ್ವರ್ಟ್ಸ್. ಓಕೆ, ಇಲ್ಲಿ ನೋಡಿ, ಎಗೆ 2, ಬಿಗೆ 3. ಎಲ್ಲಿದೆ ಸರ್ ಆಪ್ಷನ್ನು? ಇಲ್ಲಿದೆ. ಎಗೆ 2, ಬಿಗೆ 3, ಇಲ್ಲೂ ಇದೆ. ಸೊ ಐದರ್ ಎ ಇರಬೇಕು ಅಥವಾ ಸಿ ಇರಬೇಕು ಆನ್ಸರ್. ಎಸ್.
ನೆಕ್ಸ್ಟ್ ರೆನಿನ್ ಕೆಲಸ ಏನು? ತುಂಬ ಈಸಿ. ರೆನಿನ್ ಕೆಲಸ ಏನು ಮಾಡುತ್ತೆ ಅದು ನಮಗೆ? ಎಸ್, ರೆನಿನು ಇಲ್ಲಿ ನೋಡಿ, ಸಿಗೆ ಏನಾಗಿರ್ಬೇಕು? 1 ಆಗಿರಬೇಕು ಅಥವಾ 5 ಆಗಿರಬೇಕು. ಒಂದೇದು ನೋಡಿ, ಕನ್ವರ್ಟ್ಸ್ ಆಂಟಿಜೋನಸಿಸ್ ಬ್ಲಡ್ ಇಂಟು ಆಂಗಿಯೋಟೆನ್ಸಿನ್ ಅಂತ. ಓಕೆ, ಆಕ್ಸಿಟೋಸಿನ್ ಏನು ಮಾಡುತ್ತೆ? ಎಲ್ಲದು? ಹಾಂ, 5ನೇದು ಇಂಡ್ಯೂಸಸ್ ಕಂಟ್ರಾಕ್ಷನ್ ಆಫ್ ಸ್ಮೂತ್ ಮಸಲ್ ಅಂತ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗುತ್ತೆ ಸ್ನೇಹಿತರೆ? ದ ರೈಟ್ ಆನ್ಸರ್ ಸಿ ಆಗುತ್ತೆ. ಸಿ ಅಂದರೆ ಸಿಗೆ ಯಾವುದು ಸರ್? 5. ಸೊ ರೆನಿನ್ ಏನು ಮಾಡುತ್ತೆ ಸರ್? ನಮ್ಮ ಹೊಟ್ಟೆ ಒಳಗೆ ಏನು ಮಾಡುತ್ತೆ? ಅದು ಕಂಟ್ರಾಕ್ಷನ್ ಆಫ್ ಸ್ಮೂತ್ ಮಸಲ್ಸ್ ಅಂದರೆ ಕನ್ವರ್ಟ್ ಮಾಡೋಕ್ಕೆ. ಈಗ ನಮಗೆ ಹಾಲನ್ನ ಮೊಸರು ಮಾಡೋದಂಗೆ, ಸೊ ಅದನ್ನ ಗೊಳಗಾಯಿಸ್ಬೇಕು ಅಲ್ವಾ? ಮೊಸರು ಹೆಂಗಾಗುತ್ತೆ? ಸುಮ್ಮನೆ ಆಗುತ್ತಾ? ಅಲ್ಲಿ ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿ ಏನಾಗುತ್ತೆ ಅದು ನಮಗೆ ಕಡಿತಾರಲ್ಲ, ಮೊಸರು ಕಡಿಯೋದು ಆ ರೀತಿ. ಅಂದರೆ ಇಟ್ ಇನ್ಕ್ಲೂಡ್ಸ್ ಕಂಟ್ರಾಕ್ಷನ್ ಆಫ್ ಸ್ಮೂತ್ ಮಸಲ್ಸ್. ಸಿಗೆ 5 ಕರೆಕ್ಟು. ಸೊ ಇಲ್ಲಿಗೆ ಡಿಗೆ ಆಕ್ಸಿಟೋಸಿನ್ ಏನು ಮಾಡುತ್ತೆ? ಕನ್ವರ್ಟ್ಸ್ ಆಂಜಿಯೋಟೆನ್ಷನ್ ಅಂತಕ್ಕಂಥದ್ದು ಇನ್ ಬ್ಲಡ್ ಇಂಟು ಆಂಜಿಯೋಟೆನ್ಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಒಂದೇದು ಅಲ್ಲ. ಸೊ ಈಗ ನೋಡಿ, ಆಟೋಮೆಟಿಕ್ಕಾಗಿ 2ರಲ್ಲಿ ಒಂದನ್ನ ಎಲಿಮಿನೇಟ್ ಮಾಡ್ತೀವಿ. ಇದು ಈಸಿ ಕ್ವಶನ್ ಇದು. ನೆಕ್ಸ್ಟ್ ಬನ್ನಿ, ರಕ್ತವು ಒಂದು ಏನು? ರಕ್ತ ಏನು ಸರ್? ಅದು ರಕ್ತ ನಮ್ಮ ಬಾಡಿಲಿ ಏನು? ವಾಟ್ ಈಸ್ ಎ ಸಂತಾನೋತ್ಪತ್ತಿ ಅಂಗಾಂಶನ, ರಿಪ್ರೊಡಕ್ಟಿವ್ ಸೆಲ್ಸ, ಸಂಯೋಜಕನ, ಎಪಿಥಿಲಿನ್ ಅಂಗಾಂಶ. ಸಂಯೋಜಕ ಅಂದರೆ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಓಕೆ, ಸಂತಾನೋತ್ಪತ್ತಿ ಅಂತಾರೆ ರಿಪ್ರೊಡಕ್ಟಿವ್ ಟಿಶ್ಯೂ ಅಂತ ಕರಿತೀವಿ, ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಸ್ನಾಯು ಅಂಗಾಂಶ, ಎಪಿಥಿಲಿಯಲ್ ಅಂಗಾಂಶ, ಟಿಶ್ಯೂಸ್. ಯಾವುದು ರಕ್ತ ಸರ್? ರಕ್ತ ಏನು ಮಾಡ್ತದೆ ಸರ್? ಕನೆಕ್ಟಿವ್ ಟಿಶ್ಯೂ, ಸಂಯೋಜಿತ ಅಂಗಾಂಶ. ಸೊ 2ನೇದು ಇಸ್ ದ ರೈಟ್ ಆನ್ಸರ್. ಸೊ ರಕ್ತ ಅಂತಕ್ಕಂಥದ್ದು ಬ್ಲಡ್ ಸಂಯೋಜಿತ ಅಂಗಾಂಶ ಅಥವಾ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸರ್. ಫೈನ್. ನಾನು ನೋಡಿ, ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಮೀಡಿಯಮಲ್ಲಿರೋರು ಕೂಡ ಅರ್ಥ ಆಗುತ್ತೆ. ರಕ್ತ ಗುಂಪನ್ನು ಇವರಿಂದ ಕಂಡುಹಿಡಿಯುತ್ತೆ. ಯಾರು ಕಂಡುಹಿಡಿದ ರಕ್ತ ಗುಂಪನ್ನು? ಅಲೆಕ್ಸಾಂಡರ್ ಫ್ಲೆಮಿಂಗ, ವಿಲಿಯಂ ಹಾರ್ವೆನ, ಲ್ಯಾಂಡ್ ಸ್ಟೈನರ, ಪೌಲೋವಾ. ಸೊ ರೈಟ್ ಆನ್ಸರ್ ಯಾವುದು ಇಲ್ಲಿ? ಲ್ಯಾಂಡ್ ಸ್ಟೈನರ್. ಓಕೆ, ಮೂರನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಲ್ಯಾಂಡ್ ಸ್ಟೈನರ್ ಅವರು ರಕ್ತದ ಗುಂಪನ್ನು ಬ್ಲಡ್ ಗ್ರೂಪ್ಸ್ನ ಕಂಡುಹಿಡ್ತಕ್ಕಂಥವ್ರು. ವೆರಿ ಇಂಪಾರ್ಟೆಂಟ್. ಅಗೇನ್ ಇಲ್ಲಿ ಇಂಗ್ಲೀಷಲ್ಲಿ ಇದೆ, ನೋ ಇಶ್ಯೂಸ್. ಇದು ಇ.ಇ.ಜಿ ಫುಲ್ ಫಾರ್ಮ್ ಏನು? ಇ.ಸಿ.ಜಿ ಏನು? ಇ.ಒ.ಜಿ ಯಾವುದಕ್ಕೆ? ಇ.ಎಮ್.ಜಿ ಏನಕ್ಕೆ ಮಾಡ್ತೀವಿ ಅಂತ ಇಲ್ಲಿ ನಾವು ಮಾಡಬೇಕು. ಸರಿ, ನಿಮ್ಗೆ ಗೊತ್ತಿದೆ ಇ.ಸಿ.ಜಿ ಮಾಡೋದು ನಮ್ಗೆ ಏನಕ್ಕೆ ಸರ್? ಹಾರ್ಟ್ಗೆ. ಬಿಗೆ 4 ಎಲ್ಲಿದೆ ಸರ್? ಇಲ್ಲಿದೆ. ಸೊ ಇದು ಒಂದೇ ಇದರಲ್ಲಿ ಬಿಗೆ 4 ಇದ್ದು ಆಟೋಮೆಟಿಕ್ಕಾಗಿ ನೀವು ಆನ್ಸರ್ ಹಾಕ್ಬಿಡ್ಬೋದು. ಬಟ್ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಅಂತ ಕರಿತೀವಿ ಇ.ಸಿ.ಜಿನ. ಫುಲ್ ಫಾರ್ಮ್ ತಿಳ್ಕೊಬೇಕು. ಇ.ಇ.ಜಿ ಎಲೆಕ್ಟ್ರೋ ಎನ್ಸೆಫಲೋಗ್ರಾಫ್ ಅಂತ ಕರಿತೀವಿ, ಅದು ಬ್ರೈನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ 3ನೇದು. ಇ.ಒ.ಜಿ ಅಂದರೆ ಇಲ್ಲಿ ನೋಡಿ, ಓ ಅಂದರೆ ಆಪ್ಟೋಮೋ ಅಂದರೆ ಏನು ಸರ್? ಕಣ್ಣು. ಆಪ್ಟೋಮಾಲಜಿಕಲ್ ಗ್ರಾಫ್ ಅದು. ಇನ್ನು ಕಣ್ಣಿನ ಒಂದು ಮುಂದೆ ಮತ್ತು ಹಿಂದೆ ಏನು ಚಿತ್ರ ಮೂಡುತ್ತೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಇ.ಎಮ್.ಜಿ ಅಂದರೆ ಎಮ್ ಅಂದರೆ ಏನು ಸರ್? ಮಸಲ್ಸ್. ನೋಡಿ ಇಲ್ಲಿ 1ನೇದು ಆಪ್ಷನ್. ಸೊ ಎಮ್ ಅಂದರೆ ಮಸಲ್ಸ್. ಓಕೆ, ಮಸಲ್ನ ಒಂದು ಮಾಂಸಖಂಡಗಳ ಒಂದು ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇರ್ತಕ್ಕಂಥದ್ದು. ಸೊ ರೈಟ್ ಆನ್ಸರ್ ಏನಾಗುತ್ತೆ ಸರ್ ಇಲ್ಲಿ? ಎಸ್, ದ ರೈಟ್ ಆನ್ಸರ್ ಇಸ್ ಬಿ. ಓಕೆ ಸರ್, ಫೈನ್. ಸಿಂಪಲ್. ಇದ್ರ ಬಗ್ಗೆ ಡೈರೆಕ್ಟ್ ನೋಡಿ, ಈ 4ಅಲ್ಲಿ ಒಂದನ್ನು ತಗೊಂಡು ಕ್ವಶನ್ ಕೇಳ್ಬೋದು. ಸೊ ಇಲ್ಲಿ ನೀವು 5 ಕ್ವಶನ್ ಕಲ್ತಂಗಾಯ್ತು. ಇಲ್ಲಿ ಯಾವ್ದು ಏನಕ್ಕೆ ಸಂಬಂಧ. ಇಲ್ಲೂ ಅಷ್ಟೇ, ಹಿಂಭಾಗ ಬನ್ನಿ, ಇಲ್ಲೂ ಅಷ್ಟೇ. ನಾವು ಇಲ್ಲಿ ನೋಡಿದ್ವಲ್ಲ, ಇಲ್ಲೂ ಅಷ್ಟೇ. ಇಲ್ಲೂ ಕೂಡ 4 ಇದೆ. ನೀವು ಇಲ್ಲಿ 4 ಕ್ವಶನ್ ಸಪ್ರೇಟ್ ಎಕ್ಸ್ಟ್ರಾ ಕಲ್ತಂಗಾಯ್ತು. ಅಂದರೆ ಒಂದೊಂದೇ ಸಿಂಗಲ್ ಆಗಿ ಕೇಳ್ಬೋದು ಅವನು. ಓಕೆ, ಪೆಟಲಿನ್ ಎಲ್ಲಾಗುತ್ತೆ, ಪೆಪ್ಸಿನ್ ಏನು ಕೆಲಸ ಮಾಡುತ್ತೆ, ರೆನಿನ್ ಏನು ಕೆಲಸ ಮಾಡುತ್ತೆ, ಇದು ಎಲ್ಲಿ ಉತ್ಪತ್ತಿ ಆಗುತ್ತೆ, ಇದೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಜೀರ್ಣಕ್ರಿಯೆ, ಎಕಾಲಜಿ ಮತ್ತು ಜೀರ್ಣಕ್ರಿಯೆ ಅನ್ನೋ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಫೈನ್ ಸರ್. ನೆಕ್ಸ್ಟ್ ಬನ್ನಿ, ಈ ಕೆಳಗಿನ ಪ್ರಾಣಿಗಳಲ್ಲಿ ಪರಾವಲಂಬಿ ಯಾವುದು? ನಾನು ನಿಮ್ಗೆ ಹೇಳಿದೆ ಸ್ವಾವಲಂಬಿಗಳು, ಪರಾವಲಂಬಿಗಳು, ಪೋಷಣಾ ಸ್ತರಗಳಲ್ಲಿ ಇದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೆ ನಾನು ನಿಮಗೆ. ಸೊ ಪರಾವಲಂಬಿಗಳು ಅಂದರೆ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಪ್ಯಾರಾಸೈಟ್ಸ್ ಅನ್ನು ತಮ್ಮ ಆಹಾರಕ್ಕೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಸೊ ಅಮೀಬಾನ, ಸ್ಪಾಂಜ್, ಪ್ಲಾಸ್ಮೋಡಿಯಮ್, ಎರೆಹುಳನ. ಸೊ ದ ರೈಟ್ ಆನ್ಸರ್ ಪ್ಲಾಸ್ಮೋಡಿಯಮ್. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ಲಾಸ್ಮೋಡಿಯಮ್. ಈಗ ಫಾರ್ ಎಕ್ಸಾಂಪಲ್ ಅದು ಬೇರೆ ಒಂದು ಜೀವಿಯ ಮೇಲ್ ಇತ್ಕೊಂಡು ಅದು ಜೀವನ ಮಾಡೋಕ್ಕಾಗುತ್ತೆ. ಅಲ್ಲಿ ಆ ಜೀವಿ ಇಲ್ಲ ಅಂದರೆ ಅದು ಸತ್ತೋಗುತ್ತೆ. ಸೊ ಪ್ಲಾಸ್ಮೋಡಿಯಮ್. ಅಮೀಬಾ ಆ ರೀತಿ ಅಲ್ಲ, ಅಂದರೆ ಅದಕ್ಕೆ ಜೀವಿ ಬೇಕು ಅಂತೇನಿಲ್ಲ ಅಲ್ವಾ? ನೀರಲ್ಲಿರುತ್ತೆ, ಫೈನ್. ನಾವು ಭೂಮಿ ಮೇಲೆ ಇದ್ದೀವಿ, ಫೈನ್. ಆದರೆ ಅದು ತನ್ನ ಆಹಾರ ತಾನು ತಯಾರಿಸ್ಕೊಳ್ಳೋಂಥ ಶಕ್ತಿ ಹೊಂದಿದೆ. ಅಂದರೆ ಈಗ ಎರೆಹುಳು ಅಷ್ಟೇ, ಅದು ನಿಮಗೆ ಭೂಮಿಯ ಒಳಗಿರುತ್ತೆ. ಹಂಗಂತ ತಕ್ಷಣ ಅದು ಪ್ಯಾರಾಸೈಟ್ಸ್ ಅಂತಲ್ಲ. ಓಕೆ, ಅದು ಕೊಳೆತಿನಿಗಳಾಗುತ್ತೆ. ಕೊಳೆತಿನಿಗಳು ಅಂದರೆ ಡಿಕಂಪೋಸರ್ಸ್ ಆಗುತ್ತೆ. ಎರೆಹುಳು ಎಲ್ಲ ಡಿಕಂಪೋಸರ್ಸ್. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಪಿತ್ತಕೋಶದ ಕಲ್ಲುಗಳು ಠೇವಣಿಗಳಾಗಿವೆ. ಯಾವ ಠೇವಣಿಗಳು? ಡೆಪಾಸಿಟ್ಸ್. ಪಿತ್ತಕೋಶ ಅಂದರೆ ಗಾಲ್ ಬ್ಲ್ಯಾಡರ್ ಅಲ್ವಾ ಸರ್? ಗಾಲ್ ಬ್ಲ್ಯಾಡರ್ ಅಂತ ಕರಿತೀವಿ. ಸೊ ಗಾಲ್ ಬ್ಲ್ಯಾಡರ್ ಅಲ್ಲಿರ್ತಕ್ಕಂಥ ಒಂದು ಸ್ಟೋನ್ಸ್ ಅಂತ ಏನು ಕಲ್ಲುಗಳಿದೆಯಲ್ಲ, ಅದನ್ನು ಯಾವುದರಿಂದ ಆಗಿರ್ತಕ್ಕಂಥದ್ದು ಅಂತ. ಕ್ಯಾಲ್ಶಿಯಮಿಂದ ಆಗಿರ್ತಕ್ಕಂಥದ್ದು, ರಂಜಕನ, ಗ್ಲೂಕೋಸ, ಕೊಲೆಸ್ಟ್ರಾಲ. ನೋಡಿ, ಮನುಷ್ಯನ ದೇಹದಲ್ಲಿ ಗಾಲ್ ಬ್ಲ್ಯಾಡರಲ್ಲಿ ನಿಮಗೆ ಸ್ಟೋನ್ಸ್ ಆದರೆ
ಅದಾಗೋದು ಯೂಶಲಿ ಕೊಲೆಸ್ಟ್ರಾಲಿಂದ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್ ಇದು. ಕೊಲೆಸ್ಟ್ರಾಲಿಂದ ಆಗ್ತಕ್ಕಂಥದ್ದು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಫೈನ್. ನೆಕ್ಸ್ಟ್ ಬನ್ನಿ. ಮಾನವನ ಮೆದುಳಿನ ಯಾವ ಭಾಗವು ಆಲ್ಕೋಹಾಲ್ನಿಂದ ಪ್ರಭಾವಿತವಾಗಿರ್ತದೆ? ಆಲ್ಕೋಹಾಲಿಂದ ಅದು ಒಂದು ಎಫೆಕ್ಟ್. ಅಂದರೆ ನೀವು ಡ್ರಿಂಕ್ಸ್ ಮಾಡಿದಾಗ, ಆಲ್ಕೋಹಾಲ್ ತಗೊಂಡಾಗ ಅದು ನಿಮ್ಮ ಮೈಂಡಿಗೆ, ನಿಮ್ಮ ಒಂದು ರೀತಿ ಮತ್ತು ಬರ್ಸ್ತಕ್ಕಂಥದ್ದು ಯಾವ ಒಂದು ಭಾಗದಿಂದ ಆಗೋದು? ಅಂದರೆ ಸೆರೆಬೆಲಮ್, ಮೆಡುಲ್ಲಾ ಒಬ್ಲಂಗೇಟಾ, ಕಾರ್ಪಸ್ ಕ್ಯಾಲೋಸಮ್. ಸೊ ರೈಟ್ ಆನ್ಸರ್ ಯಾವುದು ಸರ್ ಇಲ್ಲಿ? ಸೆರೆಬೆಲಮ್. ಬಿ ಇಸ್ ದ ರೈಟ್ ಆನ್ಸರ್. ಸೆರೆಬೆಲಮ್ಗೆ ಎಫೆಕ್ಟ್ ಮಾಡ್ತಕ್ಕಂಥದ್ದು, ಅದಕ್ಕೆ ಏನೋ ಅದರ ಪ್ರಭಾವ ಬೀರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ. ಜೇನುತುಪ್ಪದಲ್ಲಿನ ಪ್ರಮುಖ ಸಕ್ಕರೆ ಏನು? ನಿಮಗೆ ಗೊತ್ತಿದೆ. ಈಗ ಹಾಲಲ್ಲಿ ಏನಿದೆ ಅಂದರೆ ನೀವು ಹೇಳ್ತೀರಲ್ವ, ಲ್ಯಾಕ್ಟೋಸ್. ಸೊ ಈ ರೀತಿ ಹಾಲಲ್ಲಿ ಯಾವುದಿದೆ ಸಕ್ಕರೆ? ಯಾವ ಒಂದು ನಿಮಗೆ ರೀತಿಯ ಒಂದು ಕೊಬ್ಬಿರುತ್ತೆ ಅಂತ ಕೇಳಿದಾಗ ನೀವು ಹೇಳ್ತೀರಾ. ಅದೇ ರೀತಿ ಜೇನುತುಪ್ಪದಲ್ಲಿ ಯಾವುದಿದೆ? ಲ್ಯಾಕ್ಟೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಸುಕ್ರೋಸ್. ಸೊ ಯಾವುದಿದೆ ಜೇನುತುಪ್ಪದಲ್ಲಿರತಕ್ಕಂಥ ಪ್ರಮುಖ ಸಕ್ಕರೆ ಅಂದರೆ ಫ್ರಕ್ಟ್ರೋಸ್. ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಫ್ರಕ್ಟ್ರೋಸು ನಮಗೆ ಜೇನುತುಪ್ಪದಲ್ಲಿ ಸಿಗ್ತಕ್ಕಂಥದ್ದು ಪ್ರಮುಖ ಶರ್ಕರ. ಓಕೆ, ಸಕ್ಕರೆ ಅನ್ನಕ್ಕಿಂತ ಶರ್ಕರ ಅಂತ ಕರಿಬೋದು. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಅಗೇನ್ ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಡಿಸೀಸಸ್ಗಳು ಕೊಟ್ಟಿದ್ದೀವಿ. ಓಕೆ, ಪ್ಲೇಗ್, ಏಡ್ಸ್, ಬಾಲ್ಡ್ನೆಸ್, ಮಲೇರಿಯಾ. ಇದು ಯಾವ ಒಂದು ಇದರಿಂದ ಆಗುತ್ತೆ ಅಂದರೆ ವೈರಸ್ಸಿಂದನ, ಪ್ರೋಟೋಜೋವಾಯಿಂದ, ಫಂಗಸ್ಸಿಂದನ. ಸೊ ಹೀಗೆ ಇದನ್ನು ಕೂಡ ಡೈರೆಕ್ಟಾಗಿ ಈ 4 ಕ್ವಶನ್ ನಿಮಗೆ ಬೇಕಾದ್ರೆ ಸಿಂಗಲ್ ಆಗಿ ಕೇಳ್ಬೋದು. ಅವನು ಸಿಂಗಲ್ ಆಗಿ ಕೇಳಿ ಒಂದು ಸಿಂಗಲ್ ಕ್ವಶನ್ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಫೈನ್. ಸೊ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ ಬನ್ನಿ. ಪ್ಲೇಗ್ ಅಂತಕ್ಕಂಥದ್ದು ಎಲ್ಲಿಂದ ಬರ್ತಕ್ಕಂಥದ್ದು? ಅಂದರೆ ಪ್ಲೇಗು ನಿಮಗೆ ವೈರಸ್ಸಾ, ಬ್ಯಾಕ್ಟೀರಿಯಾನ? ಏಡ್ಸ್ ಎಲ್ಲಿಂದ ಬರ್ತಕ್ಕಂಥದ್ದು? ನಿಮ್ಗೆ ಏಡ್ಸ್ ಗೊತ್ತು, ವೈರಸ್ ಅಂತ ಗೊತ್ತಿರುತ್ತೆ ನಿಮಗೆ ಅಲ್ವ ಸರ್? ಫೈನ್. ಸೊ ಅಲ್ಲಿಗೆ ಬಿಗೆ ನಿಮ್ಗೆ ಯಾವುದು? 3 ಇಸ್ ದ ರೈಟ್ ಆನ್ಸರ್. ಸೊ ಬಿಗೆ 3 ಎಲ್ಲಿದೆ ಸರ್? ಇಲ್ಲಿದೆ ಮತ್ತು ಇಲ್ಲಿದೆ. ಎರಡನೇ ಆಪ್ಷನ್ನು ಮತ್ತು ಈ ಆಪ್ಷನ್ ಇದೆ. ಫೈನ್. ಇನ್ನು ಬಾಲ್ಡ್ನೆಸ್ ಯಾವುದರಿಂದ ಆಗುತ್ತೆ ಸರ್? ಬಾಲ್ಡ್ನೆಸ್ಗೆ ಒಂದಷ್ಟು ನಿಮಗೆ ಗೊತ್ತಿರಬೇಕು, ಒಂದಷ್ಟು ತಲೆಗಳಲ್ಲಿ ಪ್ಯಾಚ್ಗಳಾಗಿರುತ್ತೆ. ಅದಾಗದು ಯಾವುದು ಗೊತ್ತಾ? ಫಂಗಸ್ಸಿಂದ ಆಗ್ತಕ್ಕಂಥದ್ದು. ಸಿಗೆ 2 ಎಲ್ಲಿದೆ ಸರ್? ಸಿಗೆ 2 ಇಲ್ಲಿದೆ. ಸೊ ರೈಟ್ ಆನ್ಸರ್ ಏನಾಗುತ್ತೆ ಸರ್? ಆಟೋಮೆಟಿಕ್ ನೋಡಿ, 2 ಗೊತ್ತಿದ್ರು ನೀವು ಆನ್ಸರ್ ಮಾಡ್ಬೋದು. ಸೊ ರೈಟ್ ಆನ್ಸರ್ ಡಿ. ಅಲ್ಲಿಗೆ ಡಿ ಪ್ರಕಾರ ಏನಾಯಿತು? ಪ್ಲೇಗ್ ನಮಗೆ ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ, ಏಡ್ಸ್ ಬರ್ತಕ್ಕಂಥದ್ದು ವೈರಸ್ಸಿಂದ, ಬಾಲ್ಡ್ನೆಸ್ ಬರ್ತಕ್ಕಂಥದ್ದು ಫಂಗಸ್ಸಿಂದ, ಮಲೇರಿಯಾ ಬರ್ತಕ್ಕಂಥದ್ದು ಪ್ರೋಟೋಜೋವಾ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಡಿ. ಪ್ಲೇಗ್ ಇಸ್ ಡೆಡ್ಲಿ ಇನ್ಫೆಕ್ಟ್ಸ್ ಡಿಸೀಸಸ್ ಕಾಸ್ಡ್ ಬೈ ದ ಎಂಟೆರೋಬ್ಯಾಕ್ಟೀರಿಯಾ ಎರ್ಸೆನಿಲಿಯಾ ಪೆಸಿಸಿಸ್ ಅಂತ. ಸೊ ಈ ಬ್ಯಾಕ್ಟೀರಿಯಾ ಹೆಸರು ಕೂಡ ಒಂದೊಂದ್ಸಲ ಕೇಳ್ಬಿಡ್ತಾನೆ ಎಕ್ಸಾಮಲ್ಲಿ. ಓಕೆ, ಎಲ್ಲೋ ಫೀವರ್, ಕಾಲರಾ, ಈ ಥರ ಪ್ಲೇಗ್ ಈ ಥರ ಬರ್ತಕ್ಕಂಥದ್ದು ಎಂಟೆರೋಬ್ಯಾಕ್ಟೀರಿಯಾ ಎರ್ಸಿನಿಯಾ ಪೆಸ್ಟಿಸಿಸ್ ಅಂತಕ್ಕಂಥದ್ದು. ಇದು ನೆನ್ಪಿಟ್ಕೊಳ್ಳಿ. ಏಡ್ಸ್ ಕಾಸ್ಡ್ ಬೈ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್. ಓಕೆ, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್. ಓಕೆ, ನೆಕ್ಸ್ಟು ಪ್ಲಾಸ್ಮಾ. ಅಲ್ಲಂದರೆ ಬಾಲ್ಡ್ನೆಸ್ ಆಗೋದು ಫಂಗಸ್ಸಿಂದ, ಕಾಸ್ ಬೈ ಫಂಗಸ್. ಮೈಕ್ರೋಸ್ಪೊರಮ್ ಆಡಿಯೋನಿ ಅಂತಕ್ಕಂಥ ಒಂದು ಫಂಗಸ್ಸಿಂದ ಆಗ್ತಕ್ಕಂಥದ್ದು. ಓಕೆ, ಫೈನ್. ಇನ್ನು ಮಲೇರಿಯಾ ಇಸ್ ಮೊಸ್ಕಿಟೋ ಬೋರ್ನ್ ಇನ್ಫೆಕ್ಷಿಯಸ್ ಡಿಸೀಸಸ್ ಆಫ್ ಹ್ಯೂಮನ್ ಕಾಸ್ ಬೈ ಪ್ರೋಟೋಜೋವಾ ಆಫ್ ಜೀನಸ್ ಪ್ಲಾಸ್ಮೋಡಿಯಂ ಅಂತಕ್ಕಂಥ ಒಂದು ಜೀನಸ್ಸಿಂದ, ಪ್ರೋಟೋಜೋವಾಯಿಂದ ಆಗ್ತಕ್ಕಂಥದ್ದು ಮಲೇರಿಯಾ. ಸೊ ವೆರಿ ಇಂಪಾರ್ಟೆಂಟ್. ಇದು ಕೂಡ ಡೈರೆಕ್ಟಾಗಿ ಕೇಳ್ತಾನೆ. ಮಲೇರಿಯಾ ಪ್ರೋಟೋಜೋವಾ, ಬಾಲ್ಡ್ನೆಸ್ ಫಂಗಸ್, ಏಡ್ಸ್ ನಿಮಗೆ ವೈರಸ್, ಪ್ಲೇಗು ಬ್ಯಾಕ್ಟೀರಿಯಾ. ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಡ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ? ಸೊ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇದು ಕೂಡ ಇಂಗ್ಲೀಷ್ ಇದೆ, ಬಟ್ ನೋ ಇಶ್ಯೂಸ್. ಇದು ಏನೋ ಒಂದು ಗ್ಲ್ಯಾಂಡ್ಸ್ಗಳು ಕಟ್ಟಿರ್ತಾನೆ. ಅಥವಾ ಪಿಟ್ಯುಟರಿ, ಪ್ಯಾಂಕ್ರಿಯಾಸ್, ಅಡ್ರಿನಲ್ ಗೊನಾಡ್ಸ್. ಸೊ ಇಲ್ಲಿ ಯಾವ ಒಂದು ಗ್ರಂಥಿ ಏನನ್ನು ಸ್ರವಿಸುತ್ತೆ ಅಂತ. ಓಕೆ, ವೆರಿ ಇಂಪಾರ್ಟೆಂಟು. ನಿಮ್ಮ ಕನ್ನಡದಲ್ಲೂ ಇದು ಇಂಗ್ಲೀಷಲ್ಲಿ ಇರೋ ಪದನೇ ಕನ್ನಡದಲ್ಲಿ ಬರೀತಾನೆ ಅಷ್ಟೇ ಸರ್. ಪಿಟ್ಯುಟರಿ ಅಂತಲೇ ಬರೀತಾನೆ. ಪ್ಯಾಂಕ್ರಿಯಾಸ್ ಪಿತ್ತಜನಕ ಅಥವಾ ಪ್ಯಾಂಕ್ರಿಯಾಸ್ ಅಂತ ಬರೀತಾನೆ. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇಲ್ಲಿ ನೋಡಿ, ಇಲ್ಲಿ ದ ರೈಟ್ ಆನ್ಸರ್ ನಮಗೆ ಗೊನಾಡ್ಸ್ ಅಂತಕ್ಕಂಥದ್ದು ನಮಗೆ ಒಂದು ಯಾವುದು ಇದರಿಂದ ಆಗ್ತಕ್ಕಂಥದ್ದು ಅಂತ. ಸೊ ಇದು ಪ್ರೋಜಿಸ್ಟೋರಿಯನ್ ಅಂತಕ್ಕಂಥ ಒಂದು ಸೆಕ್ಸ್ ಹಾರ್ಮೋನ್ ಸರ್. ಇದು ಸೆಕ್ಸ್ ಹಾರ್ಮೋನು ನಮ್ಮ ಹೆಣ್ಮಕ್ಳಲ್ಲಿ ನಮಗೆ ಕಾಣಿಸಿರ್ತಕ್ಕಂಥದ್ದು. ಪಿಟ್ಯುಟರಿ ಗ್ರೋತ್ ಆಫ್ ಹಾರ್ಮೋನ್. ಓಕೆ, ಗ್ರೋತ್ ಹಾರ್ಮೋನ್ ಆಗಿರುತ್ತೆ ಪಿಟ್ಯುಟರಿ. ಓಕೆ, ಫೈನ್. ಪ್ಯಾಂಕ್ರಿಯಾಸ್ ನಿಮಗೆ ಇನ್ಸುಲಿನ್ ಪ್ಯಾಂಕ್ರಿಯಾಸಿಂದ ಬರ್ತಕ್ಕಂಥದ್ದು. ಪಿಟ್ಯುಟರಿಯಿಂದ ಗ್ರೋತ್ ಹಾರ್ಮೋನ್ ಬರುತ್ತೆ, ಅಂದರೆ ಬೆಳವಣಿಗೆಯಲ್ಲಿ ಬರ್ತಕ್ಕಂಥ ಒಂದು ಹಾರ್ಮೋನ್ ಬರುತ್ತೆ. ಅಡ್ರನಲ್ ಬರ್ತಕ್ಕಂಥದ್ದು ನಮಗೆ ಯಾವುದು ಸರ್? ಕೊರಿಸ್ಟೋಲ್ ಅಂತಕ್ಕಂಥ ಒಂದು ಹಾರ್ಮೋನ್ನ ಅದು ಸ್ರವಿಸುತ್ತೆ. ಸೊ ರೈಟ್ ಆನ್ಸರ್ ಯಾವುದು ಸರ್? ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಗೊನಾಡಾಸ್ ಅಂತಕ್ಕಂಥದ್ದು ಪ್ರೋಜಿಸ್ಟೋರಿಯನ್ ನಿಮ್ಗೆ ಕೇಳ್ತಾನೆ ಸರ್. ನಿಮಗೆ ಕೇಳಿದ್ದ ಅಲ್ವಾ? ಅಂದರೆ ಈಗ ಏನೋ ಅವರು ಕನ್ಸೀವ ಹೆಣ್ಮಕ್ಳು ಇಲ್ಲೋ ಅಂತ ಕಂಡುಹಿಡಿಯೋಕ್ಕೆ ಒಂದು ಯಾವ ಹಾರ್ಮೋನಿಂದ ಕಂಡುಹಿಡಿತಾರೆ ಅಂತ ಅಂದ್ಬಿಟ್ಟು ಒಂದು ಕೇಳಿದ್ದ ಅಲ್ವಾ ಸರ್?
ಈ ಒಂದು FD ಕೇಳಿದ್ದ. ಸೊ ಅದೇ ರೀತಿ ಇದನ್ನು ಕೂಡ ಕೇಳ್ತಾನೆ. ದ ರೈಟ್ ಆನ್ಸರ್ ನೋಡ್ಕೊಂಡಿದ್ದೀವಿ. ನೋಡೋಣ ಬನ್ನಿ ಇಲ್ಲಿ ಡೀಟೇಲ್ ಆಗಿ. ಪ್ರೊಜೆಸ್ಟೆರಾನ್ ಇಸ್ ರಿಲೀಸ್ಡ್ ಫ್ರಮ್ ಫೀಮೇಲ್ ಗೋನಾಡ್ಸ್. ಓಕೆ, ಇಟ್ ಹ್ಯಾಸ್ ರೋಲ್ ಇನ್ ದ ಫೀಮೇಲ್ ಮೆನ್ಸ್ಟ್ರಿಯಲ್ ಸೈಕಲ್. ಸಾರಿ, ಇದು ಸೆಕ್ಸ್ ಅಲ್ಲ, ಮೆನ್ಸ್ಟ್ರಿಯಲ್ ಸೈಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೇಳ್ಬೋದು ಫೀಮೇಲ್ ಮೆನ್ಸ್ಟ್ರಿಯಲ್ ಸೈಕಲಲ್ಲಿ ಬರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳ್ತಾನೆ. ಈ ಸಲ ಏನು ಕೇಳಿದ್ದ ಅವನು, ಯಾವ ಹಾರ್ಮೋನಿಂದ ಡಿಟೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ದ ಅಲ್ವಾ, ಅವರು ಏನು ಕನ್ಸೀವ್ ಆಗಿದ್ದಾರೋ ಇಲ್ವೋ ಅಂತ. ಅದೇ ರೀತಿ ಇದನ್ನು ಕೇಳ್ಬೋದು. ಸೊ ಫೀಮೇಲ್ ಗೊನಾಡ್ಸ್ ಅಂತಕ್ಕಂಥದ್ದು ಪ್ರೋಜಿಸ್ಟೋರಿಯನ್ ಅಂತಕ್ಕಂಥ ಒಂದು ಹಾರ್ಮೋನ್. ಪ್ರೋಜಿಸ್ಟೋರಿಯನ್ ನೆನ್ಪಿಟ್ಕೊಳ್ಳಿ. ಓಕೆ, ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ಗ್ರೋತ್ ಹಾರ್ಮೋನ್ ಆರ್ ಸೊಮಾಟ್ರೋಫಿನ್ ಅಂತಕ್ಕಂಥದ್ದು ಇಸ್ ಎ ಪೆಪ್ಟೈಡ್ ಹಾರ್ಮೋನ್. ಅದೊಂದು ಪೆಪ್ಟೈಡ್ ಹಾರ್ಮೋನ್. ಇದು ನಮ್ಮ ಒಂದು ಬೆಳವಣಿಗೆಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೆಲ್ ರೀಪ್ರೊಡಕ್ಷನ್ ಆಗೋದು, ನಮ್ಮ ಮಸಲ್ಸು, ನಮ್ಮ ಕೋಶಗಳು ಏನಾಗುತ್ತೆ ಬೆಳವಣಿಗೆ ಆಗೋದು, ರೀಜನರೇಷನ್ ಆಗೋದು, ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಯಾವುದು ಸರ್, ನಮ್ಮ ಒಂದು ಈ ಸ್ಟೊಮ್ಯಾಟರಿನ್ ಅಂತ ಹಾರ್ಮೋನು, ಗ್ರೋತ್ ಹಾರ್ಮೋನ್ ಇದು. ಓಕೆ, ಇನ್ ಹ್ಯೂಮನ್ ಮತ್ತು ಅನಿಮಲ್ ಇದು ಎಲ್ಲಿ ಬರ್ತಕ್ಕಂಥದ್ದು ಗ್ರೋತ್ ಹಾರ್ಮೋನು, ನಾವು ಇಲ್ಲಿ ನೋಡಿದ್ವಿ ಏನು ಸರ್, ಇಲ್ಲಿ ಗ್ರೋತ್ ಹಾರ್ಮೋನ್ ಯಾವುದಕ್ಕೆ, ಪಿಟ್ಯೂಟರಿಯಿಂದ ಆಗ್ತಕ್ಕಂಥದ್ದು. ಇನ್ನು ಪ್ಯಾಂಕ್ರಿಯಸ್ ನಿಮಗೆ ಗೊತ್ತಿದೆ, ನಿಮಗೆ ಅದು ಇನ್ಸುಲಿನ್ ಬರುತ್ತೆ. ಇನ್ಸುಲಿನ್ ನಮಗೆ ಡೈಜೆಷನ್ ಸಿಸ್ಟಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಲ್ವಾ. ಮೆಟಾಬಾಲಿಸಮ್, ಶುಗರ್ನ ಏನು ಮಾಡುತ್ತೆ, ಅದು ಶರ್ಕರನ ಅದನ್ನು ಕಟ್ ಮಾಡ್ತಕ್ಕಂಥದ್ದು, ಮೆಟಾಬಾಲಿಸಮ್ಗೆ ವೆರಿ ಇಂಪಾರ್ಟೆಂಟು. ಇನ್ನು ಕೋರ್ಟಿಯೋಸೋಲ್ ಇಸ್ ರಿಲೀಸ್ಡ್ ಫ್ರಮ್ ದ ಝೋನ್ ಆಫ್ ಫೆಸಿಕ್ಯುಲೆ ಆಫ್ ದ ಅಡ್ರಿನಲ್ ಕಾರ್ಟೆಕ್ಸ್ ರೆಸ್ಪಾನ್ಸ್ ಟು ಸ್ಟ್ರೆಸ್. ಅಂದರೆ ಅಡ್ರಿನಲ್ ಏನಕ್ಕಿರುತ್ತೆ, ಅಡ್ರಿನಲ್ ಗ್ರಂಥಿಯಿಂದ ಯಾವ್ದಾದ್ರು ಹಾರ್ಮೋನ್ ಬರುತ್ತೆ ಅಂದರೆ ಕೊರ್ಟಿಸೋಲ್ ಅಂತಕ್ಕಂಥ ಹಾರ್ಮೋನ್ ಏನಕ್ಕೆ ಬರುತ್ತೆ ಅಂದರೆ, ನಿಮಗೆ ಟೆನ್ಷನ್ ಆದಾಗ, ಸ್ಟ್ರೆಸ್ ಇದ್ದಾಗ ಈ ರೀತಿಯ ಹಾರ್ಮೋನು ನಿಮಗೆ ಬಿಡುಗಡೆ ಆಗ್ತಕ್ಕಂಥದ್ದು. ಓಕೆ, ಇದು ಕೂಡ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ದಯವಿಟ್ಟು ಇದನ್ನು ಇನ್ನೊಂದ್ಸಲ ನೋಡ್ಕೊಳ್ಳಿ. ದ ರೈಟ್ ಆನ್ಸರ್ ಯಾವುದು ಸರ್, ಬಿ. ಇಲ್ಲಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆಮೇಲೆ ಮ್ಯಾಚ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದು. ಫೈನ್, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ಅಗೇನ್ ನಿಮಗೆ ಇಲ್ಲಿ ರೈಬೋಸೋಮ್ಸ್, ಲೈಸೋಸೋಮ್ಸ್, ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್, ಕನ್ನಡದಲ್ಲಿ ಹಿಂಗೆ ಕಟ್ತಾನೆ ರೈಬೋಸೋಮ್ ಅಂತ ಬರೀಬೋದು ಅಲ್ವಾ, ಲೈಸೋಸೋಮ್, ಮೈಟೋಕಾಂಡ್ರಿಯಾ ಅಂತಲೇ ಬರಿತೀವಿ, ನ್ಯೂಕ್ಲಿಯಸ್ ಅಂತಲೇ ಬರಿತೀವಿ. ಓಕೆ, ಅದನ್ನು ಮ್ಯಾಚ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕೇಳಿದ್ದಾನೆ. ಸೂಸೈಡ್ ಬ್ಯಾಗ್ ಅಂದರೆ ಏನು, ಆತ್ಮಹತ್ಯಾ ಬ್ಯಾಗ್ನ ಅಂತಕ್ಕಂಥದ್ದು ಪ್ಲಾಂಟ್ ಸೆಲ್ಲಲ್ಲಿ ಯಾವ ಒಂದು ಕೋಶವನ್ನು ಕರಿತೀವಿ ಅಂತ ಕೇಳ್ತಾನೆ. ಮತ್ತು ಪವರ್ ಹೌಸ್ ಆಫ್ ದ ಸೆಲ್ ಅಂದರೆ ಯಾವುದು ಒಂದು ಶಕ್ತಿಯ ಕೇಂದ್ರದ ಒಂದು ಇದು ಅಂತ ಕರೀತಾನೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ರೈಟ್ ಆನ್ಸರ್ ಯಾವುದಾಗುತ್ತೆ, ಇಲ್ಲಿದೆ ನೋಡಿ. ರೈಟ್ ಆನ್ಸರ್ ಎ. ಏನಾಗುತ್ತೆ, ರೈಬೋಸೋಮ್ಸ್ ಆರ್ ದ ಸೈಟ್ಸ್ ಆಫ್ ಪ್ರೋಟೀನ್ ಸಿಂಥಸಿಸ್. ಅದು ರೈಬೋಸೋಮ್ಸ್ ಏನು ಮಾಡುತ್ತೆ, ಪ್ರೋಟೀನ ಸಿಂಥಸಿಸ್ ಮಾಡುತ್ತೆ. ಸೈಟೋಪ್ಲಾಸಮ್ ಆಫ್ ದ ಸೆಲ್, ಸೈಟೋಪ್ಲಾಸಮ್ ಅಂತಕ್ಕಂಥ ಕೋಶದಲ್ಲಿ ಪ್ರೋಟೀನ ಸಿಂಥಸಿಸ್ ಮಾಡುತ್ತೆ. ಓಕೆ, ಎ ಆನ್ಸರ್ ನೋಡಿ, ರೈಬೋಸೋಮ್ಸ್ ಪ್ರೋಟೀನ್ ಸಿಂಥಸಿಸ್. ಫೈನ್. ಸೊ ಲೈಸೋಸೋಮ್, ಸೂಸೈಡ್ ಬ್ಯಾಗ್ ಕೇಳ್ತಾನೆ. ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಯಾವುದು ಅಂದರೆ ಡೈಜೆಷನ್ ಮಾಡ್ತಕ್ಕಂಥದ್ದು. ನಾವು ಸೂಸೈಡ್ ಬ್ಯಾಗ್ ಅಂತ ತನ್ನ ತಿನ್ಕೊಂಡು ಡೈಜೆಷನ್ ಮಾಡ್ತಕ್ಕಂಥದ್ದು ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್, ಅದು ಲೈಸೋಸೋಮ್ನ ಕರಿತೀವಿ, ಬಿ. ಓಕೆ, ಇನ್ನು ಮೈಟೋಕಾಂಡ್ರಿಯಾನ ನಾವೇಂತ ಕರಿತೀವಿ, ಪವರ್ ಹೌಸ್ ಆಫ್ ದ ಸೆಲ್, ಅದು ಒಂದು ಶಕ್ತಿಯ ಕೇಂದ್ರ, ಕೋಶದ ಶಕ್ತಿಯ ಕೇಂದ್ರ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಏನಕ್ಕಿರುತ್ತೆ ಸರ್, ಕಂಟ್ರೋಲ್, ಅದು ನಮ್ಮ ಸೆಲ್ನ ಕಂಟ್ರೋಲ್. ನ್ಯೂಕ್ಲಿಯಸ್ ಒಳಗೆ ಏನೇನು ಇರುತ್ತೆ ಸರ್, ನಮಗೆ ಈ ಕ್ರೋಮೋಸೋಮ್ಸ್ ಆಗಿರ್ಬೋದು, ಜೆನೆಟಿಕ್ ಮೆಟೀರಿಯಲ್ ಆಗಿರ್ಬೋದು, ಸೊ ಇದನ್ನೆಲ್ಲ ಅಲ್ಲಿ ಇರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಸರ್ ಇದು ಕ್ವಶನು. ಡೈರೆಕ್ಟ್ ಕ್ವಶನ್ಸ್ ಬಂದಿವೆ. ಶಕ್ತಿಯ ಕೇಂದ್ರ ಯಾವುದು, ಮೈಟೋಕಾಂಡ್ರಿಯಾ. ಸೂಸೈಡ್ ಬ್ಯಾಗ್ ಯಾವುದು, ಲೈಸೋಸೋಮು. ಪ್ರೋಟೀನ್ನ ಮಾಡ್ತಕ್ಕಂಥದ್ದು ರೈಬೋಸೋಮು. ನಮ್ಮ ಸೆಲ್ಸ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನ್ಯೂಕ್ಲಿಯಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಫೈನ್ ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಕೇಳಿರೋದು, ಯಾವುದು ಆಗುತ್ತದೆ ಅಲ್ಲ, ಆಗುವುದಿಲ್ಲ ಕೇಳಿರೋದು. ಓಕೆ, ಇಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ ಯಾವ್ದು ಸರಿ ಇಲ್ಲ ಅಂತ. ಕುಷ್ಠರೋಗ, ಲಿಪ್ರೋಸಿಸ್ ಅಂತ ಏನು ಕರಿತೀವಿ, ಜೋಸೆಫ್ ಲಿಸ್ಟರ್ ಇದೆಯಲ್ಲ, ಇದು ತಪ್ಪು. ಅಂದರೆ ಈ ಕ್ವಶನ್ಗೆ ಇದು ರೈಟ್ ಆನ್ಸರ್. ಅಂದರೆ ಇದು ಮ್ಯಾಚ್ ಆಗ್ತಾ ಇಲ್ಲ, ಈ ಮೂರು ಮ್ಯಾಚ್ ಆಗಿದೆ. ಪೋಲಿಯೋ ವ್ಯಾಕ್ಸಿನೇಷನ್ ಕಂಡಿದ್ದು ಜೋಸೆಫ್ ಇಸಾಲ್ಕ್ ಅಂತಕ್ಕಂಥವ್ರು. ಕೇಳ್ತಾನೆ ಎಕ್ಸಾಂಪಲ್ ಡೈರೆಕ್ಟಾಗಿ, ಪೋಲಿಯೋ ವ್ಯಾಕ್ಸಿನೇಷನ್ ಕಂಡಿದವರು ಯಾರು ಅಂತ. ಪೆನ್ಸಿಲಿನ್ ಕಂಡಿಡ್ತಕ್ಕಂಥದ್ದು ಯಾರು ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಮತ್ತು ಸಣ್ಣ ಪೋಕ್ಸ್ ಅಂದರೆ ನಾವು ದಡಾರ ಅಂತ ಏನು ಕರಿತೀವಿ ವ್ಯಾಕ್ಸಿನೇಷನ್, ಅದನ್ನು ಕಂಡಿಡ್ತಕ್ಕಂಥದ್ದು ಯಾರು, ಎಡ್ವರ್ಡ್ ಜೆನ್ನರ್. ಸೊ ಇಲ್ಲಿ ಕುಷ್ಠರೋಗ, ಲೆಪ್ರೋಸಿಸ್ ಅಂತ ಏನು ಕರಿತೀವಿ, ಅದನ್ನು ಯಾರು ಕಂಡುಹಿಡ್ದಿದ್ದು, ಇದು ನೀವು ಕಮೆಂಟ್ ಸೆಕ್ಷನ್ ತಿಳಿಬೇಕು. ದಿಸ್ ಈಸ್ ದ ಹೋಮ್ವರ್ಕ್ ಆಫ್ ದಿಸ್ ವಿಡಿಯೋ. ಓಕೆ, ಕುಷ್ಠರೋಗ, ಲೆಪ್ರೋಸಿಸ್ ಅಂತ ಏನು ಕರಿತೀವಿ, ಇದನ್ನು ಕಂಡುಹಿಡ್ದಿದ್ದು ಯಾರು, ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ದ್ಯುತಿ ಸಂಶ್ಲೇಷಣಕ್ಕೆ ಫೋಟೋಸಿಂಥಸಿಸ್ 2 ಟೈಮಲ್ಲಿ ಆಗುತ್ತೆ. ಅಂದರೆ ಒಂದು ಬೆಳಗಿನ ಟೈಮಲ್ಲಿ ಡಾರ್ಕ್ ರಿಯಾಕ್ಷನ್, ಇಳು ಪ್ರಕ್ರಿಯೆ, ನೈಟ್ ರಿಯಾಕ್ಷನ್. ಲೈಟ್ ಅಂತಂದರೆ ನಮ್ಮ ಇರುಳು ಮತ್ತು ಬೆಳಕು ಪ್ರಕ್ರಿಯೆ ಅಂತ ಹೇಳಿದ್ದೆ. ಸೊ ಎಲ್ಲೆಲ್ಲಿ ಆಗುತ್ತೆ ಅಂತ ಕೂಡ ಹೇಳಿದ್ದೆ ನಿಮಗೆ. ಫೈನ್, ಇದ್ರ ಬಗ್ಗೆ ವೆರಿ ಇಂಪಾರ್ಟೆಂಟು. ನೋಡೋಣ ಬನ್ನಿ. ಡಾರ್ಕ್ ರಿಯಾಕ್ಷನ್ ಅಂದರೆ ಬೆಳಗಿನ ಟೈಮಲ್ಲಿ ನಮ್ಮ ಸಸ್ಯಗಳಲ್ಲಿ ಫೋಟೋಸಿಂಥಸಿಸ್ ಏನಾಗುತ್ತೆ, ದ್ಯುತಿ ಸಂಶ್ಲೇಷಣೆ ಎಲ್ಲಾಗುತ್ತೆ ಅಂತ. ಲೈಟ್ ರಿಯಾಕ್ಷನ್ ಅಂದರೆ ನೈಟಲ್ಲಿ ಅದು ಫೋಟೋಸಿಂಥಸಿಸ್ ಮಾಡಲ್ಲ, ಏನಾಗುತ್ತೆ, ರೆಸ್ಪಿರೇಷನ್ ಮಾಡುತ್ತೆ. ಎಲ್ಲಾಗುತ್ತೆ, ಸ್ಟ್ರೋಮಾನ, ಗ್ರಾನಾನ, ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ಅಲ್ವಾ ಸರ್. ಫೈನ್. ಗ್ಲೈಸೋಲಿಸಿಸ್ ಅಂದ್ರೇನು, ಕೆರ್ಬ್ ಸೈಕಲ್ ಅಂದ್ರೇನು. ಸೊ ಈ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಬೋಣ. ಇಲ್ಲಿ ರೈಟ್ ಆನ್ಸರ್ ಯಾವುದು ಸರ್, ಎ.
ದ ಡಾರ್ಕ್ ರಿಯಾಕ್ಷನ್ ಫೋಟೋಸಿಂಥಸಿಸ್ ಅಕ್ಕರ್ಸ್ ಇನ್ ದ ಸ್ಟ್ರೋಮಾ ಆಫ್ ದ ಕ್ಲೋರೋಪ್ಲಾಸ್ಟ್. ಸೊ ಇದು ನಾನು ಡಯಾಗ್ರಾಮು ತೋರಿಸಿದೆ ನಿಮಗೆ. ಡಾರ್ಕ್ ಅಂದರೆ ನಿಮಗೆ ಕತ್ಲೆ ಟೈಮಲ್ಲಿ, ಅಂದರೆ ಸ್ಟ್ರೋಮಾದಲ್ಲಿ ಆಗ್ತಕ್ಕಂಥದ್ದು, ಇರುಳು ಪ್ರಕ್ರಿಯೆ ಅಂತ ಕರಿತೀವಿ. ದ ಲೈಟ್ ರಿಯಾಕ್ಷನ್ ಅಂದರೆ ಬೆಳಕಿನ ಟೈಮಲ್ಲಿ ಅಂದರೆ ಆಗ್ತಕ್ಕಂಥದ್ದನ್ನು ನಾವು ಎಲ್ಲಿ ಕರಿತೀವಿ? ಗ್ರಾನ ಆಫ್ ದ ಕ್ಲೋರೋಪ್ಲಾಸ್ಟ್. ನಮ್ಮ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ಗಳಿರುತ್ತೆ, ಅಲ್ಲಿ ಗ್ರಾನ, ಸ್ಟ್ರೋಮಾ ಅಂತ ಇರುತ್ತೆ. ಸೊ ಈ ನಮಗೆ ನೈಟ್ ಆಗ್ತಕ್ಕಂಥದ್ದು ಎಲ್ಲಿ ಅಂದರೆ, ಡಾರ್ಕ್ ಅಂದರೆ ನೈಟ್, ಇರುಳು ಪ್ರಕ್ರಿಯೆ. ಫೋಟೋಸಿಂಥಸಿಸ್ ಅಂದರೆ ಅಲ್ಲಿ ನಿಮ್ಗೆ ರೆಸ್ಪಿರೇಷನ್ ಮಾತ್ರ ಆಗುತ್ತೆ, ಸ್ಟ್ರೋಮಾದಲ್ಲಿ ಆಗ್ತಕ್ಕಂಥದ್ದು. ಲೈಟ್ ರಿಯಾಕ್ಷನಲ್ಲಿ ಅಂದರೆ ಬೆಳಗಿನ ಟೈಮಲ್ಲಿ ಲೈಟ್, ಬೆಳಕಿರೋ ಟೈಮಲ್ಲಿ ಆಗ್ತಕ್ಕಂಥದ್ದನ್ನ ಗ್ರಾನದಲ್ಲಿ ಆಗ್ತಕ್ಕಂಥದ್ದು. ಓಕೆ ಫೈನ್. ಇನ್ನು ಗ್ಲೈಸೋಲಿಟಿಕ್ ಪಾತ್ವೇ ಅಕ್ಕರ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ದ ಸೆಲ್. ಓಕೆ, ಸೈಟೋಪ್ಲಾಸಮ್ ಅಲ್ಲಿ ಗ್ಲೈಕೋಲಿಟಿಕ್ಸ್ ಆಗ್ತಕ್ಕಂಥದ್ದು. ಕರ್ಬ್ ಸೈಕಲ್ ಆರ್ ಟ್ರೈಕಾರ್ಬೋಲಿಕ್ ಆಸಿಡ್ ಆರ್ ಸಿಟ್ರಿಕ್ ಆಸಿಡ್ ಆಫ್ ದ ಸೈಕಲ್ ಅಕ್ಕರ್ಸ್ ಇನ್ ದ ಮೈಟೋಕಾಂಡ್ರಿಯಾ. ಎನರ್ಜಿನ ಪ್ರೊಡ್ಯೂಸ್ ಮಾಡೋಕ್ಕೆ ಆಕ್ಸಿಡೇಷನ್ ಮುಖಾಂತರ, ಓಕೆ, ಆಕ್ಸಿಡೇಷನ್ ಮುಖಾಂತರ ಎನರ್ಜಿನ ಪ್ರೊಡ್ಯೂಸ್ ಮಾಡೋಕ್ಕೆ ಆಗ್ತಕ್ಕಂಥ ಕರ್ಬ್ ಸೈಕಲ್ ಅಂದ್ರೆ ಸರ್ ಮೈಟೋಕಾಂಡ್ರಿಯಾದಲ್ಲಿ ಆಗ್ತಕ್ಕಂಥದ್ದು. ಗ್ಲೈಕೋಲಿಸಿಸ್ ಅಂತಂದ್ರೆ ಏನು ಸರ್? ಸೈಟೋಪ್ಲಾಸ್ಮದಲ್ಲಿ ಆಗ್ತಕ್ಕಂಥದ್ದು. ಲೈಟ್ ರಿಯಾಕ್ಷನ್ ಎಲ್ಲಾಗುತ್ತೆ ಸರ್? ಗ್ರಾನ ಆಫ್ ದ ಕ್ಲೋರೋಪ್ಲಾಸ್ಟಲ್ಲಿ ಆಗ್ತಕ್ಕಂಥದ್ದು. ಡಾರ್ಕ್ ಅಂದರೆ ಇರುಳು ಪ್ರಕ್ರಿಯೆ, ಅದು ಸ್ಟ್ರೋಮಾ. ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಬೆಳಕಿನ ಒಂದು ರಿಸೆಪ್ಷನೇಷನ್ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೆ? ಒಂದು ಪತ್ರಹರಿತಿನ ಯಾವ ಭಾಗದಲ್ಲಿ ನಡೆಯುತ್ತೆ ಅಂತ ಕೇಳ್ತಾನೆ. ಸ್ಟ್ರೋಮಾದಲ್ಲಿ ನಡೀತಕ್ಕಂಥದ್ದು. ಲೈಟ್ ಇರುಳು ಪ್ರಕ್ರಿಯೆ ಗ್ರಾನದಲ್ಲಿ ನಡೀತಕ್ಕಂಥದ್ದು. ಓಕೆ, ಸೊ ಎ ಇಸ್ ದ ರೈಟ್ ಆನ್ಸರ್. ವೆರಿ ಇಂಪಾರ್ಟೆಂಟ್ ಸರ್ ಇದು. ನೆಕ್ಸ್ಟ್ ಬನ್ನಿ. ಪ್ರತಿಯೊಬ್ಬ ಜೀವಿಗಳು ಕೋಶದಿಂದ ಮಾಡಲ್ಪಟ್ಟಿದೆ. ಪ್ರತಿಯೊಂದು ಜೀವಿ ಇಲ್ಲಿ ಸಣ್ಣ ಸಣ್ಣ ಸೆಲ್ಸ್ಗಳಿರುತ್ತೆ ಅಲ್ವಾ, ಕೋಶಗಳಿರ್ತವೆ ಅಂತ ಯಾರು ಹೇಳಿದ್ದು? ಲೂಯಿಸ್ ಪಾಶ್ಚರ್, ರಾಬರ್ಟ್ ಹುಕ್, ಸ್ಕೆಲ್ಡನ್ನ, ಟಿ ಶಾನ್ವಾ. ಯಾರ ಆನ್ಸರ್ ಇಲ್ಲಿ? ದ ರೈಟ್ ಆನ್ಸರ್ ಯಾರು ಅಂದರೆ ಸಿ ಮತ್ತು ಡಿ. ಎಲ್ಲಿದೆ ಸರ್? ಇಲ್ಲಿದೆ. ಎಸ್, ಸ್ಕೆಲ್ಡನ್ ಮತ್ತು ಟಿ ಶಾನ್ವಾ ಇಬ್ಬರು ಹೇಳ್ತಾರೆ ಪ್ರತಿಯೊಂದು ಜೀವಿಗಳು ಒಂದು ಸೆಲ್ಸ್ಗಳಿಂದ ಮಾಡಲ್ಪಟ್ಟಿದೆ, ಕೋಶಗಳಿಂದ ಮಾಡಲ್ಪಟ್ಟಿದೆ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬೆಚ್ಚಗಿನ ರಕ್ತದ ಪ್ರಾಣಿಗಳು ಶೀತ ವಾತಾವರಣದಲ್ಲಿ ಸಕ್ರಿಯವಾಗಿ ಉಳಿಯಬಹುದು. ಓಕೆ, ಇದರಲ್ಲಿ ಶೀತ ರಕ್ತದ ಪ್ರಾಣಿಗಳು ಅಷ್ಟೇನು ಚಲಿಸುವುದಿಲ್ಲ. ಫೈನ್. ಎರಡನೇದು ಬನ್ನಿ. ಶೀತ ರಕ್ತದ ಪ್ರಾಣಿಗಳಿಗೆ ಬೆಚ್ಚಗಿನ ರಕ್ತದ ಪ್ರಾಣಿಗಳಿಗಿಂತ ಬದುಕುಳಿಯಲು ಕಡಿಮೆ ಶಕ್ತಿ ಅಗತ್ಯವಿರುತ್ತೆ. ಅಂದರೆ ಕೋಲ್ಡ್ ಬ್ಲಡ್ ಅನಿಮಲ್ಸ್, ವಾರ್ಮ್ ಬ್ಲಡ್ ಅನಿಮಲ್ಸ್ ಅಂತ ಕರಿತೀವಿ. ಒಂದಷ್ಟು ಕೋಲ್ಡ್ ಬ್ಲಡ್ ಅನಿಮಲ್ಸ್ ಬಗ್ಗೆ ತಿಳ್ಕೊಳ್ಳಿ. ಓಕೆ, ನೋಡಿ, ಬೆಚ್ಚಗಿನ ರಕ್ತದ ಪ್ರಾಣಿಗಳು ಶೀತ ವಾತಾವರಣದಲ್ಲಿ ಸಕ್ರಿಯವಾಗಿ ಉಳಿಯುತ್ತೆ. ಅಂದರೆ ವಾರ್ಮ್ ಬ್ಲಡ್ ಅನಿಮಲ್ಸ್ಗಳೇನಿರುತ್ತೆ ಶೀತದಲ್ಲಿ, ಬಿಕಾಸ್ ಅವ್ರ ಬ್ಲಡ್ ವಾರ್ಮ್ ಇದೆ ಅಂದ ತಕ್ಷಣ ಉಳಿಯುತ್ತೆ ಶೀತದಲ್ಲಿ ಅಂತ ಅರ್ಥ ಅಲ್ಲ ಅಲ್ಲಿ. ಅಂದರೆ ಅಲ್ಲಿ ವಾರ್ಮ್ ಇದ್ದಾಗ ಶೀತ ಇದ್ದಾಗ ಅವ್ರಿಗೆ ಬೇಗ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇದು ಆಪ್ಷನ್ ತಪ್ಪಾಗುತ್ತೆ. ಇದರಲ್ಲಿ ಶೀತ ರಕ್ತದ ಪ್ರಾಣಿಗಳು ಅಷ್ಟೊಂದು ಚಲಿಸುವುದಿಲ್ಲ. ಫೈನ್, ಇದು ಸರಿ ಇದೆ, ಬಟ್ ಇದು ತಪ್ಪಿದೆ. ಅಂದರೆ ನಮಗೆ ಬಿಸಿ ರಕ್ತದವರು ಅಲ್ಲಿ ಇರ್ತಾರೆ ಅಂದ ತಕ್ಷಣ ಹೊಂದ್ಕೋತಾರೆ ಅಂತಲ್ಲ, ಇನ್ನೂ ಬೇಗ ಎಫೆಕ್ಟ್ ಆಗ್ತಾವ್ರೆ. ಯಾಕಂದರೆ ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟ. ಇದು ಕರೆಕ್ಟು. ಎರಡನೇದು, ಶೀತ ರಕ್ತದ ಪ್ರಾಣಿಗಳಿಗೆ ಬೆಚ್ಚಗಿನ ರಕ್ತದ ಪ್ರಾಣಿಗಳಿಂದ ಬದುಕುಳಿಯಲು ಕಡಿಮೆ ಶಕ್ತಿ ಆಗುತ್ತೆ. ಹೌದು ಸರ್, ಬೆಚ್ಚಗಿನ ರಕ್ತದವ್ರಿಗೆ ಶೀತದ ಪ್ರದೇಶಕ್ಕೆ ಹೋದರೆ ಅದಕ್ಕೆ ಅಡ್ಜಸ್ಟ್ ಆಗೋಷ್ಟರಲ್ಲಿ ಅವರ ಒಂದು ಶಕ್ತಿ ಕುಂದೋಗುತ್ತೆ. ಹಾಗೆ ಕೋಲ್ಡ್ ಬ್ಲಡ್ ಅನಿಮಲ್ಸ್ ಹಂಗಲ್ಲ, ಅದು ಆಟೋಮೆಟಿಕಾಗಿ ಹೊಂದ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಹೆಚ್ಚು ಸಮಯ ಬೇಕಾಗಿರಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ. ಇದು ಕೂಡ ವೆರಿ ಇಂಪಾರ್ಟೆಂಟು. ನಾನು ನಿಮ್ಗೆ ಹೇಳಿದೆ ಅಡ್ರಿನಲ್ ಏನಾಗುತ್ತೆ, ನಾನು ಈಗ ತಾನೇ ಹೇಳಿದೆ ನಿಮಗೆ. ಅಡ್ರಿನಲ್ಲು ಇಂದ ಬರ್ತಕ್ಕಂಥ ಒಂದು ಹಾರ್ಮೋನು ಏನಕ್ಕೆ ಬರುತ್ತೆ? ಆ್ಯಂಗರ್, ಫಿಯರ್, ಡೇಂಜರ್. ಒಂದನೇದು ಆಪ್ಷನ್ನು. ಇಲ್ಲ ಬಿ ಇರಬೇಕು, ಇಲ್ಲ ಸಿ ಇರಬೇಕು. ನೋಡಿ, ನಿಮಗೆ ಕೋಪ ಇದು ಬಂದಾಗ ಅಡ್ರಿನಲಿಂದ ನಮಗೇನಾಗುತ್ತೆ, ನಮಗೆ ಇದು ಸ್ರವಿಸುತ್ತೆ, ಏನು ನಮ್ಮ ಹಾರ್ಮೋನ್ ಸ್ರವಿಸುತ್ತೆ. ಫೈನ್. ಓಸ್ಟ್ರಿಯೋಜನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇದು ಸಂಬಂಧಪಟ್ಟಿದ್ದು ಸರ್ ಫೀಮೇಲಲ್ಲಿ. ಇದು ಕರೆಕ್ಟ್. ಇದು ಫೀಮೇಲಲ್ಲಿ ಸೆಕ್ಸ್ ಇದಕ್ಕೋಸ್ಕರ ಆಗ್ತಕ್ಕಂಥ ಒಂದು ಹಾರ್ಮೋನು ಓಸ್ಟ್ರಿಯೋಜನ್. ಇನ್ಸುಲಿನ್ ನಿಮ್ಗೆ ಗೊತ್ತಿದೆ, ಇನ್ಸುಲಿನ್ ಏನಕ್ಕಿರುತ್ತೆ? ನಮ್ಮ ಒಂದು ಗ್ಲೂಕೋಸ್. ಸೊ ಆಪ್ಷನ್ ಯಾವುದು ಕರೆಕ್ಟ್ ಸರ್? ಸಿ ಇಸ್ ದ ರೈಟ್ ಆನ್ಸರ್. ಇನ್ಸುಲಿನ್ ಇರೋದು ಗ್ಲೂಕೋಸ್ನ ಅದನ್ನ ಬ್ರೇಕ್ ಮಾಡೋಕ್ಕೆ ಅಲ್ಲ ಸರ್ ಇನ್ಸುಲಿನ್ ಬರ್ತಕ್ಕಂಥದ್ದು. ಫೈನ್. ಇನ್ನು ಫೆರೋಮೋನ್ಸ್ ಅಂತಿದೆ. ಫೆರೋಮೋನ್ಸ್ ಅಂತಕ್ಕಂಥದ್ದು ಅಟ್ರಾಕ್ಟಿಂಗ್ ಪಾರ್ಟ್ನರ್ಸ್ ಆಫ್ ಸ್ಮೆಲ್ ಥ್ರೂ ಸೆನ್ಸ್ ಅಂತ. ಅಂದರೆ ಈ ಅಡ್ರಿನಲ್ ಗ್ರಂಥಿಯಿಂದ ಬರ್ತಕ್ಕಂಥದ್ದು ಬಿಕಾಸ್ ಆಫ್ ಆ್ಯಂಗರ್, ನಮಗೆ ಫಿಯರ್, ಡೇಂಜರ್, ಆ ಥರ ಹೆದರಿಕೆ, ಭಯ ಇದ್ದಾಗ ಆಗ್ತಕ್ಕಂಥದ್ದು. ಓಕೆ, ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಡೀಟೇಲ್ ತಿಳ್ಕೊಳ್ಳೋಣ. ಸಿ ಇಸ್ ದ ರೈಟ್ ಆನ್ಸರ್. ಇದು ಕರೆಕ್ಟು. ಓಸ್ಟ್ರಿಯೋಜನ್ ಅಂತಕ್ಕಂಥ ಹಾರ್ಮೋನು ಫೀಮೇಲ್ ಸೆಕ್ಸ್ ರೀಪ್ರೊಡಕ್ಷನಿಂದ ಬರ್ತಕ್ಕಂಥದ್ದು. ಇನ್ಸುಲಿನ್ ನಮಗೆ ಗೊತ್ತಲ್ಲ, ಗ್ಲೂಕೋಸ್ನ ಕಟ್ ಮಾಡೋಕ್ಕೋಸ್ಕರ ಬರ್ತಕ್ಕಂಥದ್ದು. ಇನ್ನು ಫೆರೋಮೋನ್ಸ್ ಅಂತಕ್ಕಂಥದ್ದು, ಈಗ ಹುಳಗಳಿರ್ತಾವಲ್ಲ, ತನ್ನ ಒಂದು ಪಾರ್ಟನ್ನು ಸೆಳೆಯೋಕ್ಕೋಸ್ಕರ ಬಿಡುಗಡೆ ಮಾಡ್ತಕ್ಕಂಥ ಒಂದು ಸ್ಮೆಲ್ ಅದು. ಓಕೆ, ಆ ಒಂದು ಹಾರ್ಮೋನಿಂದ ಬರ್ತಕ್ಕಂಥ ಅಟ್ರಾಕ್ಟಿಂಗ್ ಪಾರ್ಟ್ನರ್ಸ್ ಥ್ರೂ ಎ ಸ್ಮೆಲ್ ಆಫ್ ಸೆನ್ಸ್.
ಸೊ ರೈಟ್ ಆನ್ಸರು ಸಿ ಇಸ್ ದ ರೈಟ್ ಆನ್ಸರ್ ಸರ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ, ಜೀನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪದ ಜೀನ್ ಅನ್ನು ಜೋಹಾನ್ಸನ್ ನೀಡಿದರು. ಎಸ್, ಜೀನ್ಗಳು ವರ್ಣತಂತುಗಳ ಮೇಲೆ ನೆಲೆಗೊಂಡಿವೆ. ವರ್ಣತಂತುಗಳು ಅಂದ್ರೆ ಏನು? ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಓಕೆ, ಫೈನ್. ವಿಭಿನ್ನ ಲೋಕಸ್ನಲ್ಲಿರುವ ಮತ್ತು ವಿಭಿನ್ನ ಅಭಿವ್ಯಕ್ತಿ ಹೊಂದಿರುವ ಜೀನ್ಗಳು ಬಹು ಅಲೀಲ್ಗಳಾಗಿವೆ. ಅಲೀಲ್ಗಳು ಅಂತಂದ್ರೆ ನಿಮಗೆ ಇಟ್ ಈಸ್ ಎ ಕಾಂಪ್ಲಿಮೆಂಟರಿ ಆಫ್ ಜೀನ್ಸ್ ಅನ್ಬೋದು. ಜೀನ್ ತರ ಇರ್ತಕ್ಕಂಥ ಒಂದಷ್ಟು ಪ್ರೋಟೀನ್ಸ್ಗಳು ಅಲ್ಲಿ ಸಿಗ್ತವೆ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಓಕೆ, ಜೀನ್, ಹೌದು ಸರ್, ಜೀನ್ಸ್ ನಿಮಗೆ ಒಂದು ಪ್ರೋಟೀನ್ಸ್ ಟೈಪು. ನಿಮಗೆ ಕ್ರೋಮೋಸೋಮ್ಸ್ ಹಿಂಗಿರುತ್ತಲ್ಲ, ಕ್ರೋಮೋಸೋಮ್ಸ್ ಇರುತ್ತಲ್ಲ, ಈ ಕ್ರೋಮೋಸೋಮ್ಸ್ ಒಳಗಿರ್ತಕ್ಕಂಥದ್ದನ್ನೇ ಜೀನ್ಸ್ ಅಂತ ಕರೆಯೋದು. ಅಂದರೆ ವರ್ಣತಂತುಗಳ ಮೇಲೆ ನೆಲೆಗೊಂಡಿರುತ್ತೆ. ಸೊ ಎರಡನೇದು ಕರೆಕ್ಟು. ಜೀನ್ ಅಂತಕ್ಕಂಥ ಪದನ ಫಸ್ಟ್ ಕಂಡಿಡಿದಿರೋದು ಜೋಹನ್ಸನ್. ಇದು ಕೇಳ್ತಾನೆ ಎಕ್ಸಾಮಲ್ಲಿ. ಜೋಹನ್ಸನ್ ಫಸ್ಟ್ ಕಂಡಿಡಿದನು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ 3 ಕೂಡ ಕರೆಕ್ಟ್ ಆಗಿರ್ತಕ್ಕಂಥ ಅಂಶ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಾನು ಮುಂದೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೆಯಲ್ಲ ಪಾರ್ಟ್ 2 ಜೀವಶಾಸ್ತ್ರದಲ್ಲಿ ಜೀನ್ಸ್ ಬಗ್ಗೆ ಒಂದಷ್ಟು ಕ್ವಶನ್ ತಗೋತೀನಿ. ಎಕ್ಸ್ ಕ್ರೋಮೋಸೋಮ್, ವೈ ಕ್ರೋಮೋಸೋಮ್ಸ್ ಎಷ್ಟಿದೆ ಅವೆಲ್ಲ ಡಿಸ್ಕಸ್ ಮಾಡೋಣ ಸರ್ ಮುಂದೆ. ಮತ್ತೆ ಇಲ್ಲಿ ನೋಡಿ, ಈಗ ಯೂರಿನ್ ಮಾಡಿದಾಗ ತುಂಬ ಅಲ್ಲಿ ಯೆಲ್ಲೋ ಕಲರ್ ಯಾಕೆ ಬರುತ್ತೆ, ಅದ್ರಲ್ಲಿ ಯಾವ ಒಂದು ಇದು ಆಸಿಡ್ಸ್ ಇರುತ್ತೆ ಅಂತ ಕೇಳ್ತಾನೆ. ಸೊ ಅದರೆಲ್ಲ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಬನ್ನಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಪ್ಪೆಗಳು ಶ್ವಾಸಕೋಶದ ಜೊತೆಗೆ ಚರ್ಮದಿಂದಲೂ ಉಸಿರಾಡಬಹುದು. ಕಪ್ಪೆಗಳು ಜೀವಿತಾವಧಿಯ ಯಾವುದೇ ಹಂತದಲ್ಲಿ ಕಿವಿರುಗಳು ಇರುವುದಿಲ್ಲ. ಇಲ್ಲಿ ಯಾವ್ದು ಸರಿಯಾಗಿದೆ ಸರ್? ಇಲ್ಲಿ ಮೊದಲನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಎರಡನೇದು ತಪ್ಪಾಗುತ್ತೆ. ಯಾಕಂದರೆ ಎರಡನೇದರಲ್ಲಿ ಕಪ್ಪೆಗಳು ಯಾವಾಗಲೂ ಅದು ಚರ್ಮದಿಂದನೂ ಉಸಿರಾಡುತ್ತೆ, ಶ್ವಾಸಕೋಶದಿಂದ ಉಸಿರಾಡುತ್ತೆ. ಆದರೆ ಕಿವಿರು ಇರುವುದಿಲ್ಲ ಅಂತ ಅನ್ನೋದು ತಪ್ಪು. ನಿಮ್ಗೆ ಗೊತ್ತಲ್ಲ, ಕಪ್ಪೆ ಲಾರ್ವಾ ಸ್ಟೇಜಲ್ಲಿ ಅದು ಒಂದು ರೀತಿ ಸಣ್ಣ ಸಣ್ಣ ಮೀನುಗಳ ರೀತಿ ನಮ್ಮ ನೀರಲ್ಲಿರುತ್ತಲ್ಲ, ಆ ಟೈಮಲ್ಲಿ ಕಿವಿರಿಗಳಿರುತ್ತೆ. ಅದು ಯಾವಾಗ ಉಭಯಚರಗಳಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಭೂಮಿ ಮೇಲೆ ಬರುತ್ತೆ, ಒಂದು ಸ್ವಲ್ಪ ಬೆಳೆದು ಅದು ಲಾರ್ವಾ ಸ್ಟೇಜಿನ ಮುಂದಿನ ಸ್ಟೇಜ್ಗೆ, ಆವಾಗ ಇದು ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದು ತಪ್ಪಾಗುತ್ತೆ. ಸೊ ಕಿವಿರಿಗಳು ಕಪ್ಪೆಗಳಲ್ಲಿ ಇರುತ್ತೆ. ಸೊ ಇದು ಎಕ್ಸಾಂಪಲ್ ಕೇಳ್ತಾನೆ. ಕಪ್ಪೆಗಳು ಉಭಯಚರಗಳಾಗಿರೋದ್ರಿಂದ ಅದು ಶ್ವಾಸಕೋಶ ಮತ್ತು ಚರ್ಮ ಎರಡರಿಂದನೂ ಕೂಡ ಅದು ಏನಾಗುತ್ತೆ, ಉಸಿರಾಟ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬನ್ನಿ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಅನುಕ್ರಮ ಕೋಶ ವಿಭಜನೆ ವಿವಿಧ ಹಂತಗಳಿರುತ್ತೆ. ನಮ್ಮ ಸೆಲ್ಸ್ ಡಿವಿಷನ್ ಆಗುತ್ತೆ ನೋಡಿ, ಸೆಲ್ಸ್ ಮಲ್ಟಿಪ್ಲಿಕೇಶನ್, ರೀಪ್ರೊಡಕ್ಷನ್, ಡಿವಿಷನ್ಸ್ ಎಲ್ಲ ಆಗ್ಬೇಕಾದ್ರೆ ಯಾವುದು ಫಸ್ಟ್ ಆಗುತ್ತೆ, ಯಾವುದು ಸೆಕೆಂಡ್ ಆಗುತ್ತೆ, ಯಾವುದು ಥರ್ಡ್ ಆಗುತ್ತೆ, ಯಾವುದು ಫೋರ್ತ್ ಆಗುತ್ತೆ ಅಂತ. ಅಂದರೆ ಅನಫೇಸ, ಟೆಲೋಫೇಸ, ಪ್ರೋಫೇಸ, ಮೆಟಾಫೇಸ. ಸರ್ ಫಸ್ಟ್ ಆಗೋದು ಯಾವುದು ಅಂದರೆ ಪ್ರೋಫೇಸ್. ಪ್ರೋ ಅಂದರೆ ಇನಿಷಿಯಲ್, ಪ್ರೋ ಅಲ್ವಾ, ಪ್ರೋ ನಮ್ಗೆ ಹೆಸರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟು ಮೆಟಾಫೇಸು. 3 ಆದಮೇಲೆ 4 ಎಲ್ಲಿದೆ ಸರ್? 3 ಆದಮೇಲೆ 4 ಇಲ್ಲಿದೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. 3 ಆದಮೇಲೆ 4, ಆಮೇಲೆ ಅನಫೇಸು, ಆಮೇಲೆ ಟೆಲೋಫೇಸು. ಸೊ ಈ ಕೋಶ ವಿಭಜನೆ ಆಗ್ತಕ್ಕಂಥ ಸೆಲ್ ಡಿವಿಷನ್ ಅಂತ ಏನು ಕರಿತೀವಿ. ಸೊ ಸ್ಟೊಮ್ಯಾಟಿಕ್ ಸೆಲ್ ಅಂಡರ್ಗೋಸ್ ಮಿಟಿಯೋಸಿಸ್ ಡಿವಿಷನ್ ಅಂತ, ಮಿಟೋಸಿಸ್ ಅಂತ ಕರಿತೀವಿ. ಓಕೆ, ಮಿಟೋಸಿಸ್ ಡ್ಯೂರಿಂಗ್ ದ ಸೆಲ್ ಸೈಕಲ್. ದ ಫೇಸ್ ಇನ್ ವಿಚ್ ಸೆಲ್ ಅಂಡರ್ಗೋಸ್ ಡಿವಿಷನ್ ಇಸ್ ಕಾಲ್ಡ್ ಎಂ ಫೇಸ್ ಅಂತ ಕರಿತೀವಿ. ಫಸ್ಟ್ ಅಲ್ಲಿ ಏನಾಗುತ್ತೆ, ಅದು ಪ್ರೋಫೇಸ್ ಆಗಿರುತ್ತೆ. ಇಲ್ಲಿ ನೋಡಿ, ಸೆಕೆಂಡ್ ಸ್ಟೇಜ್ ಮೆಟಾಫೇಸ್ ಆಗಿರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಕ್ರೋಮೋಸೋಮ್ಸ್ ಎಲ್ಲ ಏನಾಗುತ್ತೆ, ಕಮ್ ಅಂಡ್ ಲೈ ಅಟ್ ದ ಇಕ್ವಟೋರಿಯಲ್ ಪ್ಲೇಟಲ್ಲಿ ಬಂದು ಕೂತ್ಕೊಳ್ತವೆ. ಇನ್ನು ಥರ್ಡ್ ಸ್ಟೇಜ್ ಅನಾಫೇಸು. ಇಲ್ಲೇನಾಗುತ್ತೆ, ಸಿಸ್ಟರ್ ಕ್ರೋಮೋಟ್ಸ್ ಬಂದು ಸೆಪರೇಟ್ ಆಗುತ್ತದ್ರಿಂದ. ಓಕೆ, ನೆಕ್ಸ್ಟ್ ಟೆಲೋಫೇಸಲ್ಲಿ ಆಗ ಲಾಸ್ಟ್ ಸ್ಟೇಜ್ ಆಫ್ ದ ಸೆಲ್ ಡಿವಿಷನ್ ಅಂತ ಕರಿತೀವಿ. ಅದು ಸೈಟೋಪ್ಲಾಸಮದಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಅಲ್ಲಿ 2 ಡಾಟರ್ಸ್ ಆಗುತ್ತೆ, ಬೇರೆ ಬೇರೆ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ ಒಂದು ಸೆಲ್ಲು. ಸೊ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪ್ರೋಫೇಸು, ಆಮೇಲೆ ಮೆಟಾಫೇಸು, ಆಮೇಲೆ ಅನಾಫೇಸು, ಆಮೇಲೆ ಟೆಲೋಫೇಸು ಕೇಳ್ತಾನೆ ಸರ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಸೊ ಒಂದು ತುಂಬ ಪ್ರಮುಖವಾಗಿರ್ತಕ್ಕ ಕ್ವಶನ್ಸ್, ಆಲ್ಮೋಸ್ಟ್ ನಿಮಗೆ ಒಂದು 35-40 ಕ್ವಶನ್ಸ್ ಕವರ್ ಮಾಡಿದ್ದೀನಿ. ಅಂದರೆ ಒಂದೊಂದು ಕ್ವಶನ್ 5 ಇದೆ. ಸೊ ಇದನ್ನು ತೊಗೊಂಡ್ರೆ ಆಲ್ಮೋಸ್ಟ್ 50 ಕ್ವಶನ್ಸ್ ಕವರ್ ಆಗಿದೆ ಅಂತ ತಗೋಬೋದು, 50+. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಬೇಕು, ಕೆಮಿಸ್ಟ್ರಿ ಬೇಕು, ಫಿಸಿಕ್ಸ್ ಬೇಕು ಅಂದರೆ ಕಮೆಂಟ್ ಹೆಚ್ಚು ಮಾಡಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಆ ಕುಷ್ಠರೋಗ ಕಂಡುಹಿಡಿದವರು ಯಾರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಇಷ್ಟ ಆಗಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿದ್ರ ಬಗ್ಗೆ. ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ, PDF ಗಳಿಗಾಗಿ ಮತ್ತು ಬೇರೆ ಬೇರೆ ವೀಡಿಯೋಸ್ಗಳ ಲಿಂಕ್ಸ್ಗಳಿಗಾಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.